ಪ್ರತಿಯೊಂದು ಹೆಂಗಸುಗಳಿಗೂ ಒಂದೇ ಮಾತು ಹೇಳೋದು, ವಯಸ್ಸಲ್ಲಿ ಯಾವುದೇ ರೀತಿಯಾದ ತಪ್ಪು ಮಾಡೋಕ್ಕೆ ಮುಂಚೆ ಪ್ರತಿಯೊಂದು ಯೋಚನೆ. ಇವತ್ತು ಬದುಕ್ತಿದ್ದೀನಿ ಅಂದಾಗ ನನಗೆ ತುಂಬ ಕೈ ಹಿಡ್ದಿದ್ದು ಈ ನಾಯಿಗಳೇ. ತೋರಿಸ್ತಲ್ಲ, ಈಗ ಇನ್ನೊಂದು ಮದುವೆ ಆಗ್ಬಿಟ್ಟು ಒಂದು ಗಂಡು ಮಗು ಕೊಟ್ಬಿಟ್ಟವನು. ಈಗ ರೀಸೆಂಟಾಗಿ ಆ ಜಾಗದಿಂದ ನಿಮಗೆ ನೋವಾಗ್ತಾ ಇದೆ, ಆ ಜಾಗದಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ, ಆ ಜಾಗದಲ್ಲಿ ನಿಮಗೆ ಮಾನ ಮರ್ಯಾದೆ ಕಳೀತಾ ಇದ್ದಾರೆ ಅಂದರೆ ಅಂಥ ಸಂಬಂಧನೇ ಬೇಡ. ಒಂದು ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅನ್ನೋದು ಗಾದೆ ಆ ಕಾಲದಲ್ಲಿ ನಿಜ ಆಗಿತ್ತು. ಈಗ ಹಂಗಿಲ್ಲ. ಇಲ್ಲಿ ಮನೆ ಬಿಟ್ಟು ಹೋಗಿದ ತಕ್ಷಣ ಹೋಟ್ಲಿಗೆ ಹೋಗ್ತಾರೆ, ಹೊಟ್ಟೆ ತುಂಬ ತಿಂತಾರೆ, ಇಷ್ಟ ಬಂದಿದ್ದು ರೂಮ್ಗಳಲ್ಲಿ ಹುಡುಗಿರ್ನ ಕರ್ಕೊಂಡು ಹೋಗ್ತಾರೆ. ಸಂಸಾರವನ್ನು ಬಿಟ್ಟು ಬಂದ ಮೇಲೆ ನನಗೆ ಬಂದಿರ್ತಕ್ಕಂಥ ಸರ್ಟಿಫಿಕೇಟ್ ಇದು. ಹೆಣ್ಮಕ್ಳು ಕಣ್ಣೀರಲ್ಲೇ ಅಭಿಷೇಕ ಮಾಡ್ಕೊಂಡು ಬದುಕ್ತಾ ಇದ್ದಾನೆ ಇವನು. ಮತ್ತೆ ಬೇರೆ ಹೊಸ ಹೆಂಡ್ತಿನ ಹುಡುಕ್ತಾನೆ. ಅದು ಕಂಡೋರ್ ಹೆಂಡ್ತಿನೇ ಹುಡುಕೋದವನು. ತಂದೆ ತಾಯಿಯಿಂದ ಅನ್ಯಾಯ ಆಗಿದೆ, ತಮ್ಮನಿಂದ ಅನ್ಯಾಯ ಆಗಿದೆ, ತಮ್ಮ ಆಸ್ತಿ ಇವಾಗ ನನಗೆ ಕೈ ಹಿಡ್ದಿದ್ದು ಬಂದ್ಬಿಟ್ಟು ನಾನು ದುಡ್ದಿರೋ ದುಡ್ಡು, ನಾನು ಈ ಬಾಯಲ್ದರ ಜೀವ, ಇದೆರಡೇ ನನ್ನ ಕೈ. ಅಂದರೆ ನಾಯಿಗಳಿಗೆ ಹೊಡಿಯೋದು, ಸೀಮೆಣ್ಣೆ ಉಯ್ದುಬಿಡೋದು, ಆಸಿಡ್ ಹಾಕ್ಬಿಡೋದು, ಕೆಲವೊಂದು ಬೋಂಡ ಅಂಗಡಿಗಳ ಹತ್ರ, ಕಬಾಬ್ ಅಂಗಡಿಗಳ ಹತ್ರ ಕಬಾಬ್ ಎಣ್ಣೆ ಉಯ್ದುಬಿಡೋದು. ಈಗ ನಾನೇನು ಮಾಡಿದೆ, ನನ್ನ ಮಗನಿಗೆಲ್ಲ ಹೇಳಿದೆ, ತಾಯಿ ಮಕ್ಕಳು ಜೊತೆಲೇ ಬೆಳಿಬೇಕಪ್ಪ, ಹಂಗೆ ದೂರ ಇದ್ದರೆ ಯಾರು ಒಂದು ತಾಯಿಗೆ ಮಕ್ಕಳೇ ಆಧಾರ, ಮಕ್ಕಳಿಗೆ ತಾಯಿನೇ ಆಧಾರ, ಅವ್ರವ್ರ ಜೀವನ ಅಂತ ಆಗೋವರೆಗೂ ಅಂತ ಹೇಳಿದ್ಮೇಲೆ ಅವನು ಅರ್ಥ ಮಾಡ್ಕೊಂಡು ನಾನು ಹೇಳಿದೆ, ನೋಡಪ್ಪ ನಾನು ಇವತ್ತು ದುಡಿತಾ ಇದ್ದೀನಿ, ಇಷ್ಟು ದುಡಿಮೇಲೆ ನಾನು ಪ್ರಾಣಿಗಳಿಗೆ ನೋಡ್ತಾ ಇದ್ದೀನಿ, ನನ್ನ ಜೀವನಕ್ಕೆ ನೋಡ್ತಾ ಇದ್ದೀನಿ, ನಿನ್ನ ಜೀವನಕ್ಕೂ ನಾನು ಹಿಂಗೆ ಆಧಾರ ಮಾಡ್ತಾ ಇದ್ದೀನಿ. ನೀನು ಯೋಚನೆ ಮಾಡು, ನಿಮ್ಮ ತಂದೆ ಜೊತೆ ಇದ್ದಾಗ ನೀನೇನು ಮಾಡ್ತಾಯಿದ್ದೆ ಅಂದರೆ ಅಲ್ಲಿರೋವಾಗ ಬರೀ ಸಾಲನೇ ತೀರಿಸ್ತಾ ಇದ್ದೆ ನಾನು ಅಂದ. ಆವಾಗ ನಾನು ಹೇಳಿದೆ, ಇಷ್ಟು ಮಾತ್ರ ಊಟ ಮಾಡಿ ನೆಮ್ಮದಿಯಾಗಿ ಬಟ್ಟೆ ಹಾಕ್ಕೊಂಡು ಇಷ್ಟಪಟ್ಟಂಗೆ ಜೀವನ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದ. ಈಗ ಅವನಿಗೆ ಒಂದು ನೋವು ಅವ್ರ ತಂದೆ ಇಲ್ಲ ಜೊತೇಲಿ ಅನ್ನೋದೊಂದು ನೋವು. ಸಾಯೋವರೆಗೂ ನೋವು ಕೊಟ್ಬಿಟ್ರು ನಮ್ಮ ಮನೆಯವರು. ಒಂದು ದಿವಸನೂ ತಂದೆಯಾಗಿ ಗಂಡಾಗಿ ನಮ್ಮನ್ನ ನೆಮ್ಮದಿಯಾಗಿ ಇಟ್ಟಿಲ್ಲ. ಅವ್ರ ತಾಯಿಗೂ ಅವನು ಅರ್ಧ ಲೀಟ್ರ್ ಹಾಲು ಇಸ್ಕೊಂಡು ಹೋಗಿ ಮಗ ಅಂತ ಅನ್ಸ್ಕೊಂಡ್ಲಿಲ್ಲ ಊರುಗಳೇ. ಬಾರ್ಗೆ ಒಳ್ಳೆ ಏನಂತಾರೆ ಕುಡುಕರು ಬಾರು ಉದ್ಧಾರ ಮಾಡಿ ಅದು ಉದ್ಧಾರಕ ಮಾಡಿದ್ದಾರೆ. ಅಲ್ಲಿ ನೀರು ಹಾಕೋದು, ದುಡ್ಡೇ ಇಸ್ಕೊಳಲ್ಲ, ಹೋಗೋದು ಹಾಕೊಂಡು ಕುಡಿದ್ಬಿಟ್ಟು ಬರೋದು, ನೀರು ಹಾಕ್ಬಿಡೋದು, ದುಡ್ಡು ಕೂಡ. ಮುಗೀತಾ ಎರಡನೇದು ಬಂದ್ಬಿಟ್ಟು ನಾನೇನು ಮಾಡಿದೆ, ಅಲ್ಲಿಂದ ಜೀವನ ಏನು ಮಾಡೋದು ಮುಂದೆ ಕೂತು ಮಾತಾಡೋಕ್ಕೂ ಅವ್ನು ಸಿಗಲಿಲ್ಲ. ಹುಡುಗಿರ್ ಶೋಕಿ ಜಾಸ್ತಿ. ಆಮೇಲೆ ನಾನೇನು ಮಾಡಿದೆ, ಅವಳನ್ನ ಕರ್ಕೊಂಬಂದು ನಮ್ಮ ಮನೆ ಹತ್ರ ಗಲಾಟೆ ಎಲ್ಲ ಮಾಡಿ ನಾನು ಹುಡ್ಕೊಂಡೋಗಿ ಅಲ್ಲಿ ಏನು ಹೊರಗಡೆ ಬರೋಕ್ಕೆ ದಾರಿ ಸಿಗಲಿಲ್ಲ ನನಗೆ. ನಾನು ಹೋಗಿ ನಾಯಿ ಊಟಕ್ಕೆ ಹೋಗ್ತಾಳೆ, ಅವಳನ್ನ ಕಾಲು ಮುರಿಯೇ ಹೊಡೆದೆ, ಅವಳನ್ನ ಕಾಲು ಮುರಿ, ನನ್ನ ಬಿಟ್ಟು ಹೋಗ್ತೀನಿ, ಗಂಡ ಬೇಕು ಮಗ ಬೇಕು ಅಂತಾಳೆ, ಹೊಡಿಯೋಳನ್ನ ಅಂತ ಇವನೇ ಹೊಡೆಸ್ದ. ತಿರ್ಗಾ ನನ್ನ ಗಂಡ ನಾನು ಅನ್ನೋದು ಒಂಥರ ಮಿಸ್ಯೂಸ್ ಮಾಡಿ ನನ್ನ ಲೈಫ್ನೇ ಹಾಳು ಮಾಡ್ದ. ಆವಾಗ ನಾನೇನು ಮಾಡಿದೆ, ಇದು ಜೀವನ ಅಲ್ಲ, ಇವನು ದೊಡ್ಡ 420, ಇವನು ಮನೆ ಆಳ, ಇವನು ಕಂಡವರು ಹೆಣ್ಮಕ್ಳು ಕಣ್ಣೀರಲ್ಲೇ ಅಭಿಷೇಕ ಮಾಡ್ಕೊಂಡು ಬದುಕ್ತಾ ಇದ್ದಾನೆ ಇವನು. ಇವರು ಒಳ್ಳೆ ಕುಟುಂಬದಲ್ಲಿ ಇವರು ಅಣ್ಣ ತಮ್ಮಂದಿರೆಲ್ಲ ಒಂದೊಂದೇ ಜೀವನದಲ್ಲಿ ಇದ್ದಾರೆ. ನನಗೆ ಗೊತ್ತಿದ್ದಂಗೆ ನಾವು ಯಾರ ಮೇಲೆ ಹೇಳ್ಬಾರ್ದು, ಅವ್ರ ಫ್ಯಾಮಿಲಿಗಳ ಜೊತೆಲಿ ಇದ್ದಾರೆ. ಆದರೆ ಈ ವ್ಯಕ್ತಿ ಯಾರ್ಯಾರು ಮನೆ ಮಾಡಿರ್ತಾರೆ ಅವ್ರ ಮನೆಗಳಿಗೆ ಹೋಗಿ ಅಲ್ಲೇ ಗಂಡ ಆಗಿ ಅವ್ರ ಮನೆ ತೊಳೆದು ಗುಂಡಾನ್ಸ್ನ ಮಾಡಿಬಿಟ್ಟು ಹೊರಗಡೆ ಬಂದ್ಬಿಡ್ತಾನೆ. ಮತ್ತೆ ಬೇರೆ ಹೊಸ ಹೆಂಡ್ತಿನ ಹುಡುಕ್ತಾನೆ. ಅದು ಕಂಡೋರ್ ಹೆಂಡ್ತಿನೇ ಹುಡುಕೋದವನು. ಅಲ್ಲಿ ಅವ್ರ ಮನೆಗಳಲ್ಲಿ ಈಗ ಒಂದು ಪಾಪ ಮಂಗಳೂರು ಅನ್ನಲ್ಲ, ಆಕೆ ದಿನ ಫೋನ್ ಮಾಡಿ ನನ್ನ ಹತ್ರ ಕಣ್ಣೀರು ಹಾಕ್ತಾಳೆ, ನೀವೆಷ್ಟು ಪುಣ್ಯ ಮಾಡಿದ್ರು ಹೊರಗಡೆ ಹೋದ್ರಿ ಲಕ್ಷ್ಮಿ, ನನಗಿಲ್ಲಿ ಬದುಕೋಕ್ಕಾಗ್ತಿಲ್ಲ, ನನ್ನ 4 ಗೋಡೆ ಮಧ್ಯೆನೇ ಹೆಂಡ್ತಿ ಅಂತ ಇದ್ದಾರೆ, ಪ್ರಪಂಚಕ್ಕೆ ತೋರಿಸ್ತಾಳೆ. ಈಗ ಇನ್ನೊಂದು ಮದುವೆ ಆಗ್ಬಿಟ್ಟು ಒಂದು ಗಂಡು ಮಗು ಕೊಟ್ಬಿಟ್ಟವನು. ಈಗ ರೀಸೆಂಟಾಗಿ ಇನ್ನೊಂದು ಮದುವೆ ಆಗ್ಬಿಟ್ಟವನೇ. ನನಗದು ಗೊತ್ತಿರಲಿಲ್ಲ ಗುರುಗಳೇ. ಆಮೇಲೆ ನನ್ನ ಹತ್ರ ಒಂದು ಫೋನ್ ಇತ್ತು ನನ್ನ ಐಡಿಯಲ್ಲಿ, ಅವನ ಐಡಿಯಲ್ಲಿ ಇರೋದೆಲ್ಲ ಫೋಟೋಸ್ ನನಗೆ ಡೌನ್ಲೋಡ್ ಆಯಿತು. ಆಮೇಲೆ ಗೊತ್ತಾಯಿತು ಇನ್ನೊಂದು ಇದ್ಯಾವುದೋ ಇದು ಅಂತ. ಆಮೇಲೆ ಅವಳು ನನಗೆ ಎಲ್ಲ ವಿಷಯ ಹೇಳಿದ್ಲು, ಈ ಥರ ಮದುವೆ ಆಗಿದ್ದಾನೆ, ಇನ್ನೊಂದು ಗಂಡು ಮಗು ಹುಟ್ಟಿದೆ ಅಂತ. ಎಷ್ಟು ಜನ ಹೆಂಡ್ತೀರು, ಎಷ್ಟು ಜನ ಮಕ್ಕಳು, ಆಕೆ ಕಣ್ಣೀರೇನು, ಅವಳು ಬಂದು ಜಗಳ ಮಾಡ್ತಿದ್ಲಲ್ಲ ಮಾರುತಿ ನಗರದವಳು, ಅವಳು ಕಣ್ಣೀರೇನು, ಇವಳು ಕಣ್ಣೀರೇನು, ಇನ್ನು ಬಂದವ್ರದೆಲ್ಲ ಎಷ್ಟು ಕಣ್ಣೀರುಗಳು ಎಲ್ಲ ಕೊಚ್ಚಲ್ಲಿ ಸೇರಿಕೊಂಡು ಅದು ಮೋರಿ ಒಂದು ಸಮುದ್ರದಲ್ಲಿ ಮೀನು ಅಂತ ಹೆಸರು ಬರುತ್ತೆ, ಇದು ಡ್ರೈನೇಜ್ ಆಗೋಗ್ಬಿಟ್ಟಿದೆ ಇವ್ರ ಜೀವನನೇ ಅಂಥೇಳಿ ಹೊರಗಡೆ ಬಂದು ನಾನು ಅಂಥ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ 6 ನಾಯಿ ಇತ್ತು. ಆ ನಾಯಿಗಳಿಗೆ ದಿನ ನಾನು 250-300 ನಾಯಿಗೆ ದಿನ ಊಟಗಳು ಹಾಕ್ಕೊಂಡು ಬಂದು, ನಿಜ ಹೇಳೋಕ್ಕೋದ್ರೆ ನನ್ನ ಸಂದರ್ಭದಲ್ಲಿ ನಮ್ಮ ತಾಯಿ ಬದುಕಿದಾಗಿಂದ ರಿಲೇಷನ್ನ ದೂರ ಮಾಡಿದವಳು,
ತಾಯಿ ಮನೆಯವರು ಮದುವೆ ಮಾಡ್ಕೊಂಡ್ಮೇಲೆ ಅತ್ತೆ ಮನೆಯವರು ಕೈ ಹಿಡಿಲಿಲ್ಲ, ಗಂಡ ಆದವನು ಬಾಳ್ ಕೊಡಲಿಲ್ಲ. ಮದುವೆ ಆದವನು ಇವ್ನು ನೋಡ್ರೆ ಬರೀ ಇವ್ನ ಪರಿಚಯ ಹೆಂಡ್ತೀರು ಇವ್ನ ಮಕ್ಕಳು ಪರಿಚಯಗಳೇ ನನಗಾಯಿತು. ನನ್ನ ರಿಜಿಸ್ಟರ್ ಮ್ಯಾರೇಜ್ ಆದಾಗಿ ನಾನು ಹೊರಗಡೆ ಬಂದು ಇವತ್ತು ಬದುಕ್ತಿದ್ದೀನಿ ಅಂದಾಗ ನನಗೆ ತುಂಬ ಕೈ ಹಿಡಿದಿದ್ದು ಈ ನಾಯಿಗಳೇ. ಈ ನಾಯಿಗಳ ಜೀವನದಲ್ಲಿ ಈಗ ನಾನು ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ನಾನು ನಂಬರ್ ಹಾಕ್ತೀನಿ. ಎಲ್ಲ ನಾಯಿಗಳಿಗೆ ಆಪ್ರೇಷನ್ ಮಾಡಿಸ್ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ. ಅಂದರೆ BBMP ಕಡೆಯಿಂದನೇ ನಾನು ಸ್ವಂತ ಸಂಪಾದನೆ ಮಾಡ್ತೀನಿ. ಯಾರ ಹತ್ರ ಫಂಡ್ ಕಲೆಕ್ಷನ್ ಮಾಡಲ್ಲ, ಯಾರ ಹತ್ರನೂ ದುಡ್ಡು ಕೇಳಲ್ಲ, ಯಾರನ್ನ ನಾನು ಭಿಕ್ಷೆ ಬೇಡಲ್ಲ. ನಾನು ಏನು ದುಡಿತೀನಿ, ನಾನು ವ್ಯಾಪಾರ ಮಾಡ್ತೀನಿ, ಅದರಲ್ಲೇ ಊಟ ಹಾಕ್ತೀನಿ. ಇವುಗಳ ಸಂತೋಷ ನನ್ನ ಸಂತೋಷ. ನಾನು ಅವನ ಜೊತೆ ಇದ್ದು ಕಣ್ಣೀರು ಹಾಕಿರೋಂಥ ದಿನಗಳು ನೆನೆಸ್ಕೊಂಡ್ರೆ ಯಾಕಪ್ಪ ಜೀವನದಲ್ಲಿ ಒಂದೊಂದು ನಿಮಿಷನೂ ಅಮೂಲ್ಯವಾಗಿದ್ದ ನಿಮಿಷ ನಾನು ಯಾಕೆ ಕಣ್ಣೀರಾಗದೆ ನಾನು ಪರಿವರ್ತನೆ ಆಗಿ ಬಂದಿದ್ದೀನಲ್ಲ, ನಾನು ಹಿಂದೆ ನೆನೆಸ್ಕೊಂಡ್ಲೇಬಾರ್ದು, ಮುಂದೆ ಬದುಕೋದನ್ನು ನೆನೆಸ್ಕೊಬೇಕು. ಎಷ್ಟೋ ಬೀದಿ ನಾಯಿಗಳಿಗೆ ಅನ್ಯಾಯ ಆಗೋದನ್ನ ತಡೆಗಟ್ತೀನಿ. ನಾನು ಸಾಧ್ಯ ಆಗೋದಷ್ಟು ಅಲ್ಲಿ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದರೆ ಅದಕ್ಕೇನು ಮಾಡಿದ್ರೆ ಪರಿಹಾರ ಆಗುತ್ತೆ. ಈಗ ಒಂದು ನಾಯಿಗೆ ಊಟ ಹಾಕ್ತಾ ಇರ್ತಾರೆ, ಯಾರೋ ಬಂದು ಅವ್ರಿಗೆ ಯಾರೋ ಜಗಳ ಮಾಡಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಗೈಡೆನ್ಸ್ ಮಾಡ್ತೀನಿ. 112 ಮಾಡಿ ಫೋನು, ಪೊಲೀಸ್ ಅವ್ರನ್ನ ಕರೆಸ್ಕೊಳ್ಳಿ. ಆ ಫೋಟೋಸಲ್ಲಿ ನಾನು ಅದರಲ್ಲಿ ಇರುತ್ತೆ, ಮೆನ್ಷನ್ ಮಾಡಿದ್ದಾರೆ ಎಲ್ಲ. ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು, ರೀಲೊಕೇಟ್ ಮಾಡಬಾರ್ದು, ಪ್ರಾಣಿಗಳು ಊಟ ಮಾಡುವಾಗ ಕಲ್ಲಲ್ಲಿ ಹೊಡಿಬಾರ್ದು, ಇಂಥ ಒಂದು ಪಾಯಿಂಟ್ಸ್ಗಳನ್ನ ತಿಳಿದಿಟ್ಕೊಂಡಿದ್ದೀನಿ. ಮತ್ತು ನಾನು ಟ್ರೀಟ್ಮೆಂಟ್ ಮಾಡೋದನ್ನೆಲ್ಲ ತಿಳಿದಿಟ್ಕೊಂಡಿದ್ದೀನಿ. ಅದನ್ನು ನಾನು ಟ್ರೀಟ್ಮೆಂಟ್ ಹೆಂಗೆ ಮಾಡ್ತೀನಿ ಅಂದರೆ, ಈ ನಾಯಿಗಳಿಗೆ ಬರೀ ಹುಳ ಬಿದ್ದೋಗಿರುತ್ತೆ. ಹುಳ ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ನೋಡಿ, ಇದು ಅನಿಮಲ್ ಕ್ರೈಮ್ ಕಂಟ್ರೋಲ್ ರೈಟ್ಸ್ ಪ್ರೊಟೆಕ್ಷನ್ಸ್ ಜಸ್ಟಿಸು. ಮತ್ತು ಇದರಲ್ಲಿ ಏನಂದರೆ, ಇದು ನಾಯಿನ ಹೊಡಿಬಾರ್ದು, ಮತ್ತು ನಾಯಿಗಳಿಗೆ ಹಿಂಸೆ ಕೊಡಬಾರ್ದು, ನಾಯಿಗಳನ್ನ ರೀಲೊಕೇಟ್ ಮಾಡಬಾರ್ದು, ಸ್ಥಳಾಂತರ ಬದಲಾವಣೆ ಮಾಡೋಂಗಿಲ್ಲ. ಮತ್ತು ಅವುಗಳು ಎಲ್ಲಿರ್ತಾವೋ ಪರಿಸರದಲ್ಲಿ ಅಲ್ಲೇ ಬೆಳಿಬೇಕು ಅನ್ನೋದು ಕಾನೂನಿದೆ. ಸೊ ಈ ಕಾನೂನು ಬಂದುಬಿಟ್ಟು ಹಂಗೇನ ಪ್ರಾಣಿಗಳಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ 5 ವರ್ಷ ಜೈಲು. ಮತ್ತು ಊಟ ಮಾಡೋದಕ್ಕೆ ಅಬ್ಯೂಸ್ ಮಾಡಿಬಿಟ್ರೆ ಅದು ಅನಿಮಲ್ ಹಿಂಸೆ ಕೊಡೋದು. ಅಂದರೆ ನಾಯಿಗಳಿಗೆ ಹೊಡಿಯೋದು, ಸೀಮಣೆ ಇದ್ಬಿಡೋದು, ಆಸಿಡ್ ಹಾಕ್ಬಿಡೋದು, ಕೆಲವೊಂದು ಬೋಂಡ ಅಂಗಡಿಗಳ ಹತ್ರ, ಕಬಾಬ್ ಅಂಗಡಿಗಳ ಹತ್ರ ಕಬಾಬ್ ಎಣ್ಣೆ ಉಯ್ದುಬಿಡೋದು, ಅದೆಲ್ಲ ಮಾಡಿದ್ರೆ 1960 ಸೆಕ್ಷನ್ ಆ್ಯಕ್ಟ್ ಪ್ರಕಾರ ಅವ್ರಿಗೆ 5 ವರ್ಷ ಜೈಲು. ಈ ರೀತಿಯೆಲ್ಲ ಇದೆ. ಇದನ್ನೆಲ್ಲ ನಾನು ಹೊರಗಡೆ, ಇದನ್ನೆಲ್ಲ ಮುಚ್ಚಿರೋಂಥ, ಇದು ಬೂದಿ ಮುಚ್ಚಿದ ಕೆಂಡ ಥರ ಈ ರೂಲ್ಸ್ಗಳು, ಇದನ್ನೆಲ್ಲ ನಾನು ಹೊರಗಡೆ ತರ್ತಾಯಿದ್ದೀನಿ. ಇದೆಲ್ಲ ರೂಲ್ಸ್ ಇದೆ, ಆಲ್ರೆಡಿ ಇದೆ. ಈ ರೂಲ್ಸ್ಗಳನ್ನ ನಾನು ಹೊರಗಡೆ ತರ್ತಾಯಿದ್ದೀನಿ. ಮತ್ತು ಯಾರಿಗಾದ್ರೂ ಅನ್ಯಾಯ ಆಯಿತು, ಇಮಿಡಿಯೇಟು ಏನು ಮಾಡಬೇಕಂತ ಗೊತ್ತಿರಲ್ಲ ಅವ್ರಿಗೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಸ್ಥಳಕ್ಕೆ ಹಾಜರಾಗೋದು. ಅದು ತೊಂದರೆ ಮಾಡ್ತಾ ಇರ್ತಕ್ಕಂಥವ್ರು ಅವ್ರ ಮನಸ್ಸನ್ನು ಬದಲಾವಣೆ ಮಾಡಿ ಅವರೇ ರಕ್ಷಣೆ ಕೊಡಬೇಕು. ಆ ರೀತಿ ನಾನು ಮಾಡಿದ್ದೀನಿ ಗುರುಗಳೇ. KR-ಪುರಮಲ್ಲಿ ಹುಡುಗರು ರಾಜೇಶ್, ಇನ್ನೊಬ್ಬರು ಅಣ್ಣ ತಮ್ಮಂದಿರಿಬ್ಬರು ಪಕ್ಕದ ಮನೆ ನಾಯಿ ಬಂದು ಅನ್ನ ತಿನ್ಬಿಡ್ತಂತ ಹಿಡ್ಕೊಂಡು ಹೊಡೆದಿದ್ದಾರೆ. ಸೊ ಅಂಥ ಹುಡುಗರು ಮನಸ್ಸನ್ನೇ ಬದಲಾವಣೆ ಮಾಡಿ FIR ಮಾಡಿ ಅಲ್ಲಿ ಸಂಜೆ ಅಷ್ಟರಲ್ಲೂ ಅವ್ರು ನನ್ನ ಕಾಲಿಗೆ ಬಿದ್ದರು. ಇವನ್ ನನ್ನ ಅನಿಮಲ್ಸ್ ಗ್ರೂಪಲ್ಲಿ ಇವತ್ತು ಅವರಿದ್ದಾರೆ, ಅಮ್ಮ ಅಂತಾರೆ. ಅವ್ರ ಪ್ರೀತಿ ಬದಲಾವಣೆ ಮಾಡಿದ್ದೀನಿ, ಆ ಕ್ರೂರತನ ಬದಲಾವಣೆ ಮಾಡಿ ಎಲ್ಲ ಪ್ರಾಣಿ ಒಂದೇಪ್ಪ, ನಮ್ಮ ಮನೇಲಿರೋದು ಮಾತ್ರ ನಾಯಿ ಎಲ್ಲ ಒಂದೇ ಅಂತೇಳಿ ಆ ಕೇಸ್ ಅಟೆಂಡ್ ಮಾಡಿದ್ದೀನಿ. ಮತ್ತು ಮಾಗಡಿ ರೋಡಲ್ಲಿ ಗ್ರೇಡನ್ನು ಇವನು, ಆಮೇಲೆ ಜರ್ಮನ್ ಶೆಪರ್ಡು, ಅದು ಸೀಸಿಂಗ್ ಮಾಡಿದ್ದೀನಿ ಪ್ರಾಣಿಗಳದ್ದು. ಅಂದರೆ ಮರಿ ಹಾಕ್ಸೋದು, ಇವ್ನಿಗೆ ವಾರಕ್ಕೆ ಒಂದು ಸತಿ ಇಂಜೆಕ್ಷನ್ ಹಾಕೋದು, ಬಂಡೆ ಮೇಲೆ ಬಿಸಾಕೋದು, ವಾರ ಎಲ್ಲ ಇವನ್ನ ಹಿಂಗೆ ಮಲಗಿರ್ತಾನೆ ಸೊಳ್ಳೆಯಲ್ಲಿ. ಈ ಥರ ಇವನ್ನ ರಕ್ಷಣೆ ಮಾಡಿದ್ದೀನಿ. ಜರ್ಮನ್ ಶೆಪರ್ಡ್ ಹುಳ ಬಿದ್ದಿತ್ತು, ಅದಕ್ಕೆ ಎಷ್ಟೊಂದು ಟ್ರೀಟ್ಮೆಂಟ್ ಮಾಡಿದ್ದೀನಿ ಮನೇಲಿ. ಇವಾಗ ಅವಳು ಓಡಾಡಿದ್ರೆ ವಾಸನೆ ಬರೋಲ್ಲ, ಹುಳ ಇಲ್ಲ, ಏನಿಲ್ಲ, ಚೆನ್ನಾಗಿದ್ದಾಳೆ ಆ ಥರ. ಆಮೇಲೆ ರೀಸೆಂಟಾಗಿ ಮೈಸೂರು ರೋಡಲ್ಲಿ 5 ನಾಯಿ ಸೀಸ್ ಮಾಡಿದೆ. ನನಗೇನು ಸಂಬಳ ಬರೋಲ್ಲ, ಆಸ್ ಎ ಅನಿಮಲ್ ಲವರು. ನನ್ನ ಗಂಡ ಮಕ್ಕಳು, ಮಗನಿಂದ ಅನ್ಯಾಯ ಆಗಿದೆ, ತಂದೆ ತಾಯಿಯಿಂದ ಅನ್ಯಾಯ ಆಗಿದೆ, ತಮ್ಮನಿಂದ ಅನ್ಯಾಯ ಆಗಿದೆ, ತಮ್ಮ ಆಸ್ತಿ ಬಾಕ, ಗಂಡ ಮೊದಲನೇವನು ಕುಡ್ಕ ಬಾಕ, ಎರಡನೇವನು ಹೆಣ್ಬಾಕ, ಕೂಡ ಊಟದವಳು ಮೈಂಡು ಸರಿ ಇಲ್ಲ, ಅಣ್ಣ ತಮ್ಮ ನನ್ನ ತಮ್ಮ ಏನು ಹೇಳ್ಕೊಡ್ತಾನೋ ಅವಳು ಅದಂಗೆ ನಡ್ಕೊತಾಳೆ. ನನಗೆ ಕೈ ಹಿಡ್ದಿದ್ದು ಬಂದ್ಬಿಟ್ಟು ನಾನು ದುಡ್ದಿರೋ ದುಡ್ಡು, ನಾನು ಈ ಬಾಯಿಲ್ದಿರೋ ಜೀವ, ಇದೆರಡೇ ನನ್ನ ಕೈ ಹಿಡ್ದಿದ್ದು ಗುರುಗಳೇ. ನನಗೆ ಇವ್ರ ಹಸುವು ಗೊತ್ತಾಗುತ್ತೆ, ಎಲ್ಲೇ ಏನೋ ಒಂದು ನೋಡಿದ ತಕ್ಷಣ ಹಸುವು ಅಷ್ಟೇ ಗೊತ್ತಾಗುತ್ತೆ. ಅವ್ರ ಅಂದ ಚಂದ ನಾಯಿ ಇದು ಅಂತ ಗೊತ್ತಾಗಲ್ಲ, ಅಂದ ಚಂದ ಅದು ಹಸು, ಅದು ಕಷ್ಟದಲ್ಲಿದೆ, ಬಿಡಿಸ್ಬಿಡ್ತೀನಿ ಗುರುಗಳೇ. ಅದೇನ ಆಗಲಿ, ಏನು ತಲೆ ಮೇಲೆ ತಲೆ ಬಿದ್ದರೂ ನಾನು ನಿಂತ್ಬಿಟ್ಟೆ ಅಂದರೆ ಅದೇನೇ ಆದರೂ ಬಿಡಲ್ಲ ನಾನು. ಹಂಗೆ ಬದುಕೋವಂಥ ಛಲಗಾತಿ ನಾನು. ಅಷ್ಟು ವಿಲ್ ಪವರ್ ಇರೋಳು.
ನನ್ನ ಕುಗ್ಗಿಸ್ಬಿಟ್ರು. ನನ್ನ ಹೆಸರಲ್ಲಿ ಒಂದು ಕಳಂಕ ಇಲ್ದಿರ ಬದುಕ್ದೋಳು ನಾನು. ಒಂದು ಮದುವೆ ಆದಮೇಲೆ ಕೊನೆಯದು ಮನೆ ಬಿಟ್ಟು ಹೋಗೋದು ಎಣಾನೇ ಮಶಾಣಕ್ಕೆ ಅಂತಲೇ ಬದುಕ್ತಾ ಇದ್ದವಳು ನಾನು. ಅಂಥವಳನ್ನ ಎರಡನೇವನು ಪರಿವರ್ತನೆ ಮಾಡಿ ನನ್ನನ್ನೇ ಯಾಮಾರಿಸಿ ಅವನು ನನ್ನ ಜೀವನದಲ್ಲಿ ಆಟ ಆಡಿ ಕೊನೆಗೆ ಬೇರೆಯವ್ರನ್ನ ಮದುವೆ ಮಾಡಿಕೊಂಡು ಇನ್ನೂ ಇವಾಗೂ ತಿರ್ಗಾ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನೆ. ಈಗ ಒಂದು ಗಂಡು ಮಗು ಹುಟ್ಟಿದೆ. ಅದಾದಮೇಲೆ ಇದು ನಾನು ಒಂಟಿ ಅವನ್ನ ಬಿಟ್ಟು ಬಂದಮೇಲೆ ನನಗೆ ಬಂದಿರತಕ್ಕಂಥ ಸರ್ಟಿಫಿಕೇಟ್ ಇದು ಕರ್ನಾಟಕ ವೆಟರ್ನರಿ ಅನಿಮಲ್ ಆ್ಯಂಡ್ ಯೂನಿವರ್ಸಿಟಿ ನನಗೆ ಇದು ಬಿರುದು ಕೊಟ್ಟಿದ್ದಾರೆ. ಮತ್ತು ಇದು ಒಂದು ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಈಚೆ ಬರೋಕ್ಕೆ ಜನ ಹೆದರ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ನಾನು ಹೊರಗಡೆ ಬಂದು ಕೊರೋನಾ ಟೈಮಲ್ಲಿ ನಾನು ಫೀಡಿಂಗ್ ಮಾಡಿದ್ದಕ್ಕೆ ಇದು ಕಾನೂನು ಪರವಾಗಿ ಒಂದು ಸರ್ಟಿಫಿಕೇಟ್ ನನಗೆ ಲೈಸೆನ್ಸ್ ಥರ ಕೊಟ್ಟರು. ಆ ಸಂದರ್ಭದಲ್ಲಿ ಓಡಾಡೋದಕ್ಕೆ ಪೊಲೀಸವ್ರು ಹಿಡಿಬಾರ್ದು ಅಂತ ಈ ರೀತಿ ಕೊಟ್ಟರು. ಈಗ ಹಿಂಗೆ ಪ್ರೀತಿ ಕೊಡ್ತಾರೆ, ಬರ್ತಾರೆ, ನಿಮ್ಮ ಮಾತಾಡಿಸ್ಬೇಕು ಅಂತ ಬರ್ತಾರೆ, ಸನ್ಮಾನ ಅಂತ ಮಾಡ್ತಾರೆ. ಎಷ್ಟು ಈ ಥರ ಎಷ್ಟು ಒಂದು ಲೋಡ್ ಆಹಾರಗಳು ಬಿದ್ದಿತ್ತೆಲ್ಲ. ನನಗೆ ಅದ್ರ ಮೇಲೆ ಕ್ರೇಜ್ ಇಲ್ಲ. ಎಷ್ಟೋ ಆಹಾರಗಳು ಎಷ್ಟೋ ಸನ್ಮಾನಗಳು ಸಿಕ್ಕಿದ್ದಾವೆ. ನನಗೆ ಅದರಿಂದ ಏನು ಆಸೆ ಇಲ್ಲ. ನನಗೇನಾದರೆ ನನ್ನ ಮುಂದೆ ಏನಾದರೂ ಒಂದು ಪ್ರಾಣಿಗೆ ತೊಂದರೆ ಆಗ್ತಿದೆಯಾ, ಸರ್ ಮಾಡೋಣ, ಅದಕ್ಕೇನು ಮೆಡಿಸನ್ ಬೇಕಾ, ಸರ್ ಮಾಡೋಣ, ಕುಡಿಸೋಣ, ಅಥವಾ ಏನಾನ ಮಾಡೋಣ. ದಿನ ನಮ್ಮ ಮನೇಲಿ ಬೆಳಿಗ್ಗೆ ಒಂದು 5 kg ಅಕ್ಕಿ ಹಾಕಿ ಬೇಯಿಸ್ತೀವಿ, ಮಾಂಸ ಹಾಕಿ. ಬೆಳಗಿನ ಜಾವ ಬಿಸ್ಕೆಟ್ ಹಾಕಿರ್ತೀನಿ, ಹಾಲು ಕೊಡ್ತಿದ್ದೆ, ಇಲ್ಲ ಮಜ್ಜಿಗೆ ಕೊಡ್ತೀನಿ. ಮತ್ತು ಮಧ್ಯಾಹ್ನಕ್ಕೆ 10-11 ಗಂಟೆಗೆಲ್ಲ ಊಟ ಹಾಕ್ಬಿಡ್ತೀವಿ. ಮತ್ತು ಸಂಜೆವರೆಗೂ ನಾವು ಏನೇನು ತಿಂತೀವಿ ಅದೆಲ್ಲ ಇವ್ರಿಗೆ ಕೊಡ್ತೀನಿ. ತಿರ್ಗಿ ಸಂಜೆ 5-6 ಗಂಟೆಗೆ ಮಜ್ಜಿಗೆ ಹಾಕ್ತೀನಿ. ರಾತ್ರಿ ಒಂದು ಸತಿ ಚಿಕನ್ ರೈಸ್ ಹಾಕ್ತೀನಿ. ಆರಾಮ್ಸೆ ನನ್ನ ಮಕ್ಕಳು ಎಲ್ಲ ಸರಿಯಾಗಿ ಬಾಡಿ ಬಿಲ್ಡ್ರ್ ಇದ್ದಂಗಿದ್ದಾರೆ. ನನಗೆ ಅದೇ ಖುಷಿ. ನಮ್ಮ ಮನೆಗೆ ನೋಡೋಕೆ ಬಂದ್ಬಿಟ್ಟು ಏನು ಹೇಳ್ತಾರೆ, ಏನು ಇಷ್ಟಿಷ್ಟಪ್ಪ ಇದ್ದಾರೆ, ಏನು ಹಾಕ್ತೀರ? ನಾವು ಏನು ಹಾಕಲ್ಲ ಸ್ವಾಮಿ, ನನ್ನ ಮಕ್ಕಳಿಗೆ ಅವ್ರೇನು ಇಷ್ಟನೋ ಅದನ್ನೇ ಬೇಯಿಸಾಕ್ತೀವಿ ನಾವು. ಬೇರೇನು ನಾವು ಪೆಡಿಗಿರಿ ಹಾಕಲ್ಲ. ಪೆಡಿಗಿರಿ, ಬೋನ್ಸು, ಈಚೆ ಕಡೆ ಡೂಪ್ಲಿಕೇಟ್ ಫುಡ್ ಏನು ಹಾಕಲ್ಲ ನಾನು. ಅದು ಮಾತ್ರ ಅದೊಂದು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಡೂಪ್ಲಿಕೇಟ್ ಫುಡ್, ಈ ಪೆಡಿಗಿರಿ, ಈ ಡ್ರೋಲ್ಸು ಇದೆಲ್ಲ ಹಾಕ್ಬೇಡಿ. ಪ್ರಾಣಿಗಳಿಗೆ ನಾವು ಮನುಷ್ಯರು ಇಲ್ಲ ಅಂದರೂ ಬದುಕಬೇಕು ಅನ್ನೋಂಥ ಛಲ ಕೊಡೋದೇ ನಮಗೆ ಪ್ರಾಣಿಗಳೇ. ನಮಗೆ ಈ ಗಂಡ ಇಲ್ಲ ಅಂದರೆ ನಾವು ಹೆಂಗಪ್ಪ ಬದುಕೋದು, ಮಾತ್ರೆ ಕುಡಿದ್ಬಿಡೋದು, ಸೂಸೈಡ್ ಅಟೆಂಪ್ಟ್ ಮಾಡಿಬಿಡೋಣ ಅಂತ ಅನ್ನೋ ಸಂದರ್ಭದಿಂದ ಹೊರಗಡೆ ತಂದಿರೋದೇ ನನ್ನ ಲೈಫಲ್ಲಿ ನನಗೆ ಈ ನಾಯಿಗಳೇ ಗುರುಗಳೇ. ಸೊ ಈ ರೀತಿ ಗಂಡ ಬಿಟ್ಟರು ಏನೋ ಒಂದು ಗೊಂದಲ ಆಗಿ ಒಂಟಿಯಾದ ಹೆಣ್ಣು ಮಕ್ಕಳಿಗೆ ಏನು ಹೇಳ್ತೀರಿ? ನಾನು ಹೇಳ್ತೀನಿ, ಆ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಅಳಿಸ್ಕೊಳಕ್ಕೆ ಹೋಗಬೇಡಿ, ಧೈರ್ಯ ತಗೊಳ್ಳಿ. ಆ ಜಾಗದಿಂದ ನಿಮಗೆ ನೋವಾಗ್ತಾಯಿದೆ, ಆ ಜಾಗದಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ, ಆ ಜಾಗದಲ್ಲಿ ನಿಮಗೆ ಮಾನ ಮರ್ಯಾದೆ ಕಳೀತಾ ಇದ್ದಾರೆ ಅಂದರೆ ಅಂಥ ಸಂಬಂಧನೇ ಬೇಡ. ಅಂಥ ಸಂಬಂಧ ಅದು ಎಂಥದನ್ನ ಆಗಿರಲಿ, ಅದರಿಂದ ನೀವು ಚಿನ್ನ ತಿಂತಾಯಿದ್ರು ಹೊರಗಡೆ ಬಂದು ನೆಮ್ಮದಿಯಾಗಿ ಸ್ವಾಭಿಮಾನವಾಗಿ ದುಡಿದು ಒಂದು ಗ್ಲಾಸ್ ಗಂಜಿ ಆದರೂ ಸ್ವತಂತ್ರವಾಗಿ ಬದುಕಿ, ದೇಶಾಂತರ ಹೋದರೂ ಸ್ವತಂತ್ರವಾಗಿ ಬದುಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಕಾಲ ಇತ್ತು, ಗಂಡನೇ ಪರದೈವ ಅಂತ ಹೇಳಿ ಬದುಕಂಥ ಕಾಲ ಇತ್ತು. ಆದರೆ ಆ ಮನುಷ್ಯನೂ ಅಷ್ಟೇ ಅಷ್ಟು ಮೋಸ ಮಾಡ್ತಿರ್ಲಿಲ್ಲ. ಬೆಳಗ್ಗೆ ಆದರೆ ಸಂಜೆ ಆದರೆ ಹೋಟೆಲ್ ಊಟ ತಿಂತಾ ಇರಲಿಲ್ಲ, ಮನೆಗೆ ಬಂದು ತಿನ್ನೋರು. ಗಂಡನಿಗೆ ಮೋಸ ಮಾಡಬಾರ್ದು, ಹೆಂಡ್ತಿಗೆ ನಾವು ಮೋಸ ಮಾಡಬಾರ್ದು ಅನ್ನೋ ಭಾವನೆಯಲ್ಲೇ ಅವ್ರು ಬದುಕ್ತಿದ್ರು. ಎಷ್ಟೇ ಗಲಾಟೆ ಇದ್ದರೂ ಗಂಡನೇ ಪರದೈವ ಅಂತ ಬದುಕ್ತಿದ್ದಂಥ ಕಾಲ ಇತ್ತು. ಯಾಕಂದರೆ ಆಗ ಹೋಟೆಲ್ಗಳಿರಲಿಲ್ಲ, ಮಲಗಕ್ಕೆ ಯಾರು ಜಾಗ ಕೊಡ್ತಿರ್ಲಿಲ್ಲ. ಅವನೇನು ಮಾಡೋನು, 3 ಹೊತ್ತು ಮನೆಗೆ ಬಂದು ತಿನ್ನೋನು, ಸಂಸಾರ ಸೊರೋಗೋದು. ಒಂದು ಗಂಡ ಹೆಂಡ್ತಿ ಜಗಳ ಉಂಡು ಮಲ್ಗೋವರೆಗೂ ಅನ್ನೋದು ಗಾದೆ ಆ ಕಾಲದಲ್ಲಿ ನಿಜ ಆಗಿತ್ತು. ಈಗ ಹಂಗಿಲ್ಲ. ಇಲ್ಲಿ ಮನೆ ಬಿಟ್ಟು ಹೋಗಿದ ತಕ್ಷಣ ಹೋಟ್ಲಿಗೆ ಹೋಗ್ತಾರೆ, ಹೊಟ್ಟೆ ತುಂಬ ತಿಂತಾರೆ, ಇಷ್ಟ ಬಂದಿದ್ರು ಗಳಲ್ಲಿ ಹುಡುಗಿರ್ನ ಕರ್ಕೊಂಡು ಹೋಗ್ತಾರೆ, ಸಂಸಾರ ಮಾಡ್ತಾರೆ, ಇಷ್ಟ ಬಂದಿದ್ದನ್ನ ಹೆಂಡತಿ ಮಾಡ್ಕೊತಾರೆ. ಯಾರದ್ರಿಂದ ಯಾರಿಗೆ ಅನ್ಯಾಯ ಆಗ್ತಿದೆ, ಯಾರಿಂದ ಯಾರ ಜೀವನ ಹಾಳಾಗ್ತಿದೆ, ನನ್ನ ನಂಬಿ ನನ್ನ ಹಿಂದೆಗಡೆ ನೆರಳಲ್ಲಿ ಎಷ್ಟು ಜನ ಹಸುವಲ್ಲಿದ್ದಾರೆ ಅದನ್ನೆಲ್ಲ ತಿಳಿಯೋ ಶಕ್ತಿ ಈಗಿನ ಗಂಡಸ್ರಿಗೂ ಇಲ್ಲ. ಈಗ ನಡ್ಕೊಳೋಂಥ ಹೆಂಗಸ್ರುಗಳು ಇವನೇ ನನ್ನ ಗಂಡ, ಇವನೇ ನನ್ನ ಜೀವನ, ಇವನೇ ನನ್ನ ಪ್ರಪಂಚ ಅಂತ ಇರೋ ಹೆಂಗಸ್ರುಗಳು ಇದ್ದಾರೆ, ಈಗಲೂ ಇದ್ದಾರೆ. ಇವನು ಬಿಟ್ಟರೆ ನನಗೆ ಬೇರೆ ಏನೂ ಲೋಕ ಇಲ್ಲ ಅನ್ನೋನು. ನನ್ನ 2ನೇ ಗಂಡನ ಹೆಂಡ್ತಿನೇ ಒಬ್ಬಳು ನನಗೆ ಹಗಲು ರಾತ್ರಿ ಕಣ್ಣೀರು ಆಗ್ತಾಯಿದ್ದಾಳೆ. ನನಗೆ ಮೋಸ ಮಾಡಿಬಿಟ್ರು, ನೀನು ಹೆಂಗೋ ಹೊಟ್ಟೋದೆ ಲಕ್ಷ್ಮಿ, ದೂರ ಹೊಟ್ಟೋದೆ, ಬಿಡುಗಡೆ ಆಗೋದೆ. ನಾನು ನಿನ್ನ ಹತ್ರ ಮಾತಾಡಿಲ್ಲ ಅಂದಿದ್ರೆ, ನೀನು ಸೋನು ಶ್ರೀನಿವಾಸ್ ಅವ್ರದ್ದು ವೀಡಿಯೋಗಳನ್ನ ಕಳಿಸಿಲ್ಲ ಅಂದಿದ್ರೆ, ನೀನು ಮಾತಾಡಿಲ್ಲ ಅಂದಿದ್ದಿದ್ರೆ ಇವತ್ತು ನಾನು ಬದುಕ್ತಿದ್ನೇನೋ. ಇದೇ ಥರ ಎಷ್ಟು ಸತಿ ಮಾತ್ರೆ ಕುಡಿದ್ಬಿಟ್ಟಿದ್ದೀನಿ. ನೀನು ಅಂಥ ವೀಡಿಯೋ ಅವರು ಸೋನು ಅಜ್ಜನಹಳ್ಳಿ ಅವ್ರದ್ದು ವೀಡಿಯೋ ಕಳಿಸ್ತೀಯಾ, ನೀನು ಮಾತಾಡ್ತೀಯಾ, ಅವ್ರು ಮಾತಾಡ್ದಂಗೆ ನನಗೆ ಬುದ್ಧಿ ಹೇಳ್ತೀಯಾ, ನೀನು ನನಗೆ ಇವಾಗಿಲ್ಲ ಅಂದಿದ್ರೆ ನಾನು ಸತ್ತೋಗ್ತಾ ಇದ್ದೆ ಅಂತ ಮಾತಾಡ್ತಾರಲ್ಲ ಗುರುಗಳೇ. ಆ ದಿನ ಬಂದ್ಬಿಡ್ತಲ್ಲ,
ಪರಿವರ್ತನೆ ಆಯಿತು. ಹಂಗಾಗಿ ನನ್ನ ಜೀವನದಲ್ಲಿ ನೀವು ಮುಖ್ಯವಾದ ಪಾತ್ರ. ಖಂಡಿತ ಗುರುಗಳೇ. ಈ ಥರ ನಾವು ದುಡ್ಡು ಕೊಟ್ಟು ಎಲ್ಲ ಹೋಗಿ ಕೌನ್ಸಿಲಿಂಗ್ ತೊಗೊಂಡು ಹಾಸ್ಪಿಟ್ಲಿಂದ ಬರ್ತೀವಿ, ಜಸ್ಟ್ ಟೈಮ್ ಪಾಸ್ ಅಷ್ಟೇ. ಅದು ತಾತ್ಕಾಲಿಕ, ಆ ನಿಮಿಷ ಮಾತ್ರ ಸೀಮಿತ. ಅದು ಅಲ್ಲಿಂದ ಹೊರಗಡೆ ಬಂದಿದ್ದೆ ನಮಗೆ ರಿಲೀಫ್ ಆದಂಗೆ ಆಗುತ್ತೆ, ಬ್ರೈನಲ್ಲಿ ಡಿಲೀಟ್ ಆಗುತ್ತೆ ಅವ್ರು ಮಾತಾಡಿದ್ದು. ನಿಮ್ದು ಯಾಕೆ ಗುರುಗಳೇ ನಮ್ಮ ಮೈಂಡಲ್ಲಿ ಡಿಲೀಟೇ ಆಗಲ್ಲ? ನಮ್ಗದು ನೇರವಾಗಿ ದಿಟ್ಟ ನಿರಂತರವಾಗಿ ಕರ್ಕೊಂಡು ಹೋಗ್ತಾ ಇದೆ ಗುರುಗಳೇ. ಇದೇ ಸತ್ಯ. ನಾನು ನಿಮ್ಮ ಮುಂದೆ ಹೇಳೋಕ್ಕಂತಲ್ಲ, ನಿಮ್ಮ ವಿಡಿಯೋನ ನಾನು ಎಷ್ಟು ಜನಕ್ಕೆ ಶೇರ್ ಮಾಡೋಕ್ಕಾಗುತ್ತೋ ಕೂತಿರೋಗೆಲ್ಲ ನಿಮ್ಮದು ವಿಡಿಯೋ ಶೇರ್ ಮಾಡ್ತಾನೆ ಇರ್ತೀನಿ. ಫೇಸ್ಬುಕ್ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಮೊಬೈಲ್ ನೀವು ತೆಗೆದು ನೋಡ್ಬೋದು, ಫೇಸ್ಬುಕ್ಕು ಗ್ರೂಪ್ಸ್ಗಳಿಗೆ ನಿಮ್ದು ಆಲ್ಮೋಸ್ಟ್ ಶೇರ್ ಮಾಡಿಬಿಟ್ಟಿರ್ತೀನಿ. ಅವಾಗ ಆಮೇಲೆ ನಮ್ಮ ಮಕ್ಕಳದು ವಿಡಿಯೋಗಳು ಇವ್ರಿಗೆ ಸನ್ಮಾನ ಮಾಡ್ತಾ ಇರ್ತೀನಿ, ನಾನು ಇವ್ರಿಗೆ ಪ್ರೀತಿ ಮಾಡ್ತಾ ಇರ್ತೀನಿ, ಇವ್ರಿಗೆ ಇಂಜೆಕ್ಷನ್, ಅದನ್ನು ಶೇರ್ ಮಾಡೋದಕ್ಕಿಂತ ಮುಖ್ಯವಾಗಿ ನಿಮ್ಮದು ಯಾಕೆ ಶೇರ್ ಮಾಡಿದ್ದೀನಿ ಅಂದರೆ ಈ ಪ್ರಾಣಿಗಳ ಹಿಂಸೆ ಕೊಡೋರು ಎಲ್ಲ ಪರಿವರ್ತನೆ ಆಗಲಿ. ನನ್ನ ಗ್ರೂಪಲ್ಲಿ ನಿಮ್ಮನ್ನ ಹಾಕಿದ್ದು ಉದ್ದೇಶ, ನನ್ನ ಪ್ರತಿಯೊಬ್ಬರು ಫೋನ್ ಮಾಡಿ ಕೇಳಿದಾಗ ನಾನು ಒಂದೇ ಹೇಳಿದ್ದು, ಹುಟ್ಸಿರೋ ಅಪ್ಪ ಅಮ್ಮನಿಗೆ ಊಟ ಹಾಕ್ತಾರ ಇಲ್ಲೋ ಅವರು ಫಸ್ಟು ಮನುಷ್ಯ ಆಗಿರಬೇಕು, ಸಂಸ್ಕಾರ ಕಲಿಬೇಕು, ಒಳ್ಳೆತನ ನಡತೆ ಅವರಲ್ಲಿದ್ದರೆ ಪ್ರಾಣಿಗಳಿಗೆ ಹಿಂಗೆ ಒದಿಯೋದು ಬಿಡ್ತಾರೆ, ಹಿಂಸೆ ಕೊಡೋದು ಬಿಡ್ತಾರೆ. ಅವುಗಳು ಕಣ್ಣೀರು ಹಾಕೋದನ್ನ ಇವ್ರು ಖುಷಿ ಪಡೋದು, ಅವ್ರ ನಾಯಿಗಳನ್ನ ಹೊಡಿಯೋದು, ಹಿಂಸೆ ಕೊಡೋದು, ಎಣ್ಣೆ ಒಯ್ದುಬಿಡೋದು, ಆಸಿಡ್ ಹಾಕ್ಬಿಡೋದು, ಕಾರ್ ಬಿಟ್ಕೊಂಡೇ ಹೋಗ್ಬಿಡೋದು. ನಿನ್ನೆ ಮೊನ್ನೆ ನನ್ನ ಗ್ರೂಪಲ್ಲಿ ಒಬ್ರು ಅಕ್ಕರು KR ಪುರಮಿಂದ ಮೋಹನ್ ಅಂತ ಅವರು ಫೋನ್ ಮಾಡಿದರು. ಮೇಡಮ್ ನೋಡಿ ಮೇಡಮ್, ಮಲಗಿರೋ ನಾಯಿ ಮೇಲೆ 2 ಸತಿ ಟಾಟಾ ಎಸಿ ಗಾಡಿ ಒಂದು ಎಕ್ಸ್ದ ಚಕ್ರ ತಿರ್ಗಾ ನೇರ ಬಂದು ಎಕ್ಸಿ ತಿರ್ಗಾ ರಿವರ್ಸ್ ಬಂದು ಎಕ್ಸಿದ್ದಾನೆ ನೋಡಿ ಅಂತ ವಿಡಿಯೋ ಕಳಿಸಿದ್ರು. 1 ವಾರ ಹುಷಾರಿಲ್ದಿರ ಡಿಪ್ರೆಷನ್ಗೆ ಆಗೋದೆ ನಾನು. ಅಂಥದ್ದೆಲ್ಲ ನೋಡಿದಾಗ ನನಗೆ ರಕ್ತ ಕುದಿಯುತ್ತೆ. ಅಂಥ ವ್ಯಕ್ತಿಗಳನ್ನ ಪರಿವರ್ತನೆ ಮಾಡೋಂಥ ಛಲವಾದಿ ನಾನು. ಇವತ್ತು ಬೆಳಗ್ಗೆ ನನ್ನ ಮೊಬೈಲಲ್ಲಿ ಕಳಿಸಿದ್ದಾರೆ ನೋಡಿ ಮೇಡಮ್, ನಾನು ನಿಮಗೆ ಅದು ತೋರಿಸ್ತೀನಿ. ಅದು ಅವರು ಇವತ್ತು ಬೆಳಗ್ಗೆ ನನಗೆ ಅವರು ಕೊಟ್ಟಿದ್ದರು, ಫೋನ್ ನಂಬರ್ ಕೊಟ್ಟಿದ್ದಾರೆ. ಇವತ್ತು ನೋಡಿ ಮೇಡಮ್, ಈ ವ್ಯಕ್ತಿನೇ ಅದು ಕಾರ್ನ ಗುದ್ದಿದ್ದು, ಈ ವ್ಯಕ್ತಿನೇ ನನಗೆ ಡ್ರೈವಿಂಗ್ ಮಾಡಿ ನಮ್ಮ ನಾಯಿನ ಹೊಡೆದಿದ್ದು ನೋಡಿ, ಅವನ ನಂಬರ್ ಬಂದಿದೆ, ಮಾತಾಡಿ ಮೇಡಮ್ ಅಂತ ವಿಡಿಯೋ, ಟಾಟಾ ಎಸ್ ಗಾಡಿದು ವಿಡಿಯೋ, ಅವನದು ಫೋನ್ ನಂಬರ್ ಕೊಟ್ಟಿದ್ದಾರೆ, ಮಾತಾಡಿ ಅಂತ. ಈಗ ನಾನು ಇವತ್ತು ನಿಮ್ಮದು ಮಾತಾಡಬೇಕು ಅನ್ನೋದು ನನಗೆ ನಾಳೆ ನಾಳಿದ್ರಲ್ಲಿ ರಿಸಲ್ಟು, ನಾಳೆ ನಾಳಿದ್ರಲ್ಲಿ ರಿಸಲ್ಟು ಅನ್ನೋದು ಹೆಂಗೆ ನಮಗೆ ಮನಸ್ಸಲ್ಲಿ ಇರುತ್ತಲ್ಲ ಆ ಥರ ಸೋನು ಸರ್ ನಮ್ಮ ಮನೆಗೆ ಬರ್ತಾರೆ, ಸೋನು ಸರ್ಗೆ ಏನು ಮಾತಾಡಬೇಕು ಏನು ಆ ಫೀಲಿಂಗಲ್ಲಿ ಇತ್ತು. ಬಟ್ ಈಗ ನಾನು ಇವ್ರ ಹತ್ರ ಮಾತಾಡಬೇಕಾದ್ರೆ ನನ್ನ ಮೈಂಡ್ನ ಒಂದು ನಿರ್ಧಾರವಾಗಿ ಒಂದು ಪಾಯಿಂಟ್ ಔಟ್ ಮಾಡಿಕೊಂಡು ಕೂತ್ಕೊಂಡು ಇವನಿಗೆ ನಾನು ಲೆಸನ್ ಮಾಡಿ ಇವನ್ನ ಕರೆಸ್ಕೊಂಡು ಅದೇ ನಾಯಿಗೆ ನಾನು ಟ್ರೀಟ್ಮೆಂಟ್ ಮಾಡೋಷ್ಟು ಕೆಪಾಸಿಟಿ ನನಗೆ ವಿಲ್ ಪವರ್ ಇದೆ. ಅದು ನನಗಿದೆ ಗುರುಗಳೇ. ಅದು ನಾನು ಮಾಡ್ತೀನಿ, ಮಾಡೇ ತೀರ್ತೀನಿ. ನನ್ನ ಗುಣ ಆ ಥರನೇ. ಯಾರು ನಾಯಿಗೆ ಅನ್ಯಾಯ ಮಾಡಿದ್ದಾರೆ ಆ ವ್ಯಕ್ತಿಯಿಂದನೇ ಅದು ಸರ್ ಮಾಡೋಂಥ ಕೆಪಾಸಿಟಿ ನನಗಿದೆ. ಅದಕ್ಕೆಲ್ಲ ದಾರಿ ಅನ್ನೋದು, ಬ್ರಿಡ್ಜ್ ಅನ್ನೋದು ನಿಮ್ಮ ಒಂದು ವಿಡಿಯೋಗಳು, ನಿಮ್ಮ ಮಾತು, ನಮ್ಮದೇ ಆದಂಥ ಮನುಷ್ಯತ್ವನ ಬಿಟ್ಟು ಬದುಕಬಾರ್ದು. ನಾವು ಒಳ್ಳೆಯವರಾಗಿದ್ದರೆ ನಮ್ಮಲ್ಲಿರೋಂಥ ಸದ್ಗುಣಗಳು ನಮ್ಮನ್ನು ಉನ್ನತ ಮಟ್ಟಕ್ಕೆ ಸೇರಿಸುತ್ತೆ ಅನ್ನೋದು ನಮಗೆ ಗೊತ್ತಿರ್ಬೋದು. ಬಟ್ ಅದು ಪಠನೆ ಆಗಿಲ್ಲ ನಮಗೆ. ಪ್ರತಿಯೊಂದು ನೀವು ಪಠನೆ ಮಾಡ್ತೀರಾ. ಅದಕ್ಕೆ ಶ್ರೀನಿವಾಸ್ ಅಜ್ಜನಹಳ್ಳಿ ಅವರು ನೀವು ಪ್ರತಿಯೊಂದು ವಿಡಿಯೋದಲ್ಲೂ ನಮಗೆ ಅದೇ ದಾರಿ, ಅದೇ ಮಾರ್ಗ. ಇದು ಬಿಟ್ಟರೆ ನೀವು ಅಡ್ಡದಾರಿ ಹಿಡಿದ್ರೆ ಮತ್ತೆ ನೀವು ಬರಬೇಕು, ಅಲ್ಲೆಷ್ಟು ನಿಮ್ಮ ಜೀವನ ಹಾಳು, ಸಮಯ ಹಾಳು. ಅದು ಪ್ರತಿಯೊಂದು ಎಷ್ಟು ಅಣುವಣವಾಗಿ ಒಂದು ಮಣಿ ಪೋಣಿಸೋಷ್ಟು ನೀವು ಎಷ್ಟು ಚೆನ್ನಾಗಿ ಹೇಳಿದ್ದೀರಾ ಅಂದರೆ ನಾನು ನಿಮಗೆ ಹೊಗಳಕ್ಕಂತೂ ಇಲ್ಲ. ನನಗೆ ನಿಮ್ಮಿಂದ ಏನು ಆಗಬೇಕಾಗಿರೋದಂದರೆ ನಿಮ್ಮ ಮಾತುಗಳು, ಆ ರೀತಿಯಾದ ಸರಪಳಿ ಒಂದು ಹಾರ ಆಗಬೇಕಂದ್ರೆ ಒಂದೊಂದೇ ಹೂವು ಪೋಣಿಸ್ಬೇಕು ಗುರುಗಳೇ. ಆ ರೀತಿ ಮನುಷ್ಯನ ಜೀವನದಲ್ಲೂ ಒಂದು ತಪ್ಪು ನೋಡಿದ್ದೀರ ಒಬ್ಬ ಮನುಷ್ಯ ಬಂದ ಅಂದರೆ ಅವನು ದೇವರು ಅಂತ ಅನ್ನೋದಕ್ಕೆ ತಪ್ಪಿಲ್ಲ. ಆ ರೀತಿ ಒಬ್ಬೊಬ್ಬ ಮನುಷ್ಯ ಮನಸ್ಸನ್ನು ಹೃದಯ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಬದುಕಬೇಕು ಅನ್ನೋದು ತೋರಿಸ್ಕೊಡೋಂಥ ಗುರುಗಳು ನೀವು. ದೊಡ್ಡ ಮಾತು. ಬಟ್ ಏನು ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಅದು ಒಂದು ಉದ್ದೇಶ ಹೇಳ್ಬಿಡಿ ಅದನ್ನು. ಗುರುಗಳೇ, ಇವಾಗ ಏನಾಯ್ತಂದರೆ ನನ್ನ ಜೀವನದಲ್ಲಿ ಒಂದೊಂದು ಚೂರು ಸೇವಿಂಗ್ಸ್ ಮಾಡಬೇಕನ್ನೋದು ಚಟ ನನಗೆ. ಆ 3,000 ರೂಪಾಯಿ ಸಂಬಳ ತರೋದ್ರಲ್ಲೂ ನಾನೇನು ಮಾಡ್ತಾಯಿದ್ದೆ, ಅದರಲ್ಲಿ 100 ರೂಪಾಯಿ ಸೇವಿಂಗ್ಸ್ ಅಂತ ಇಟ್ಟಿರ್ತಾಯಿದ್ದೆ. ಅದಂಗೆ LIC ಏಜೆಂಟಲ್ಲೂ ಕೆಲಸ ಮಾಡಿದಾಗೂ ಆ ಸಂದರ್ಭದಲ್ಲಿ ನಮ್ಮ ಮನೆಯವರು ಅವ್ರ ಫ್ರೆಂಡ್ಸನ್ನೂ ಬಿಟ್ಟು LIC ಸೀಟು ಬೇರೆಯವ್ರನ್ನ ಬಿಟ್ಟು ಏಜೆಂಟ್ ಕೆಲಸ ಮಾಡೋರು, ವ್ಯಾಪಾರ ಮಾಡೋರನ್ನೆಲ್ಲ ಕಿತ್ಕೊಂಡ್ಬಿಟ್ರು. ಅಂಥ ಸಂದರ್ಭದಲ್ಲಿ ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ನಾನು ಆಗ ಸೇವಿಂಗ್ಸ್ ಮಾಡಿ ಇಟ್ಟಿದ್ದೆ. ನಾನು ಸ್ವಂತ ಸಂಪಾದನೆಯಲ್ಲಿ ಅಂಗಡಿ ಮಾಡಿದಾಗ ಅಂಥ ಸಂದರ್ಭದಲ್ಲಿ ನಾನು ಸಣ್ಣ ವಯಸ್ಸಿಂದನೂ 1 ಗ್ರಾಮ್ ಆದರೂ ಗೋಲ್ಡ್ ಎತ್ತಿಡ್ಬೇಕು ನನಗೆ. ಅದೇನೋ ಎತ್ತಿಟ್ಟಿಲ್ಲ ಅಂದರೆ ನನಗೆ ನಿದ್ದೆ ಬರಲ್ಲ, ಮನ್ಸು ಕೇಳಲ್ಲ.
1 ಗ್ರಾಮ್ ಆದರೂ ಈಸಿಡಬೇಕು, ಏನೇನಾಗಲಿ 1 ಗ್ರಾಮ್ ಈಸಿಡಬೇಕು, ಆ ಥರ ಕ್ಯಾರೆಕ್ಟ್ರ್ ನನಗೆ. ಯಾಕಂದರೆ ನಾನು ಕಷ್ಟದಲ್ಲಿ ಬಂದಾಗ ಈ ಮನೆಗೆ 18 ಲಕ್ಷ ಮಾಡಬೇಕು ಅಂದಾಗ ನನ್ನ ಮನೆ ಹಳೆ ಮನೆ ಅಡ್ವಾನ್ಸ್ ಮಾಡಿದಾಗ ನಮ್ಮ 2ನೇ ಅವನು 1.5 ಲಕ್ಷ ಎತ್ಕೊಳೋದ, ಮೊದಲನೇ ಅವನು 1 ಲಕ್ಷ ಎತ್ಕೊಳೋದ. ಎಷ್ಟೊಂದು ದುಡ್ಡುಗಳು ಹಿಂಗೆ ವೇಸ್ಟ್ ಆಯಿತು. ನಾನು ಅವ್ರಿಗೆಲ್ಲ ಕೊಟ್ಟು ಹಾಳಾದೆ, ನಮ್ಮ ಯಜಮಾನ್ರಿಗೂ ಎಷ್ಟು ಕೊಟ್ಟು ಹಾಳಾದೆ. ಅದಾದಮೇಲೆ ನಾನೇ ತಿಳ್ಕೊಂಡೆ, ನಾನು ಒಬ್ರು ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟೆ, ಒಂದು ಗೋಲ್ಡ್ ಸಿಕ್ಕಣ, ನಾಳೆ ನನ್ನ ಮಗನಿಗೆ ಅದೇ ಆಧಾರ ಆಗುತ್ತೆ. ಹೆಂಗೂ ಅವ್ನ ವಿದ್ಯೆ ಹಾಳಾಯಿತು, ನನ್ನ ತಾಯಿ ಅವನ ವಿದ್ಯೆ ಹಾಳು ಮಾಡಿದ್ಲು. ನಾನು ಇರೋ ಮನೇಲೇ ಇದ್ದೆ, ಅಂಥ ಸಂದರ್ಭದಲ್ಲಿ ನನ್ನ ಮಗನ್ನ ನನ್ನಿಂದ ದೂರ ಮಾಡಿದ್ರು. ಆದರೆ ಇವತ್ತು ಅವನು ಒಂಟಿ ಆದಂಗೆ ನಾನು ಜೊತೆ ಆಗಿದ್ದೀನಿ. ನಾಳೆ ನನ್ನ ವಸ್ತು ಅವನಿಗೆ ಆಧಾರ ಆಗುತ್ತೆ, ನಾಳೆ ನಮಗೂ ಕೈ ಹಿಡಿಯುತ್ತೆ ಅಂತ ಹೇಳಿದಾಗ ಈ ಮನೆ ಮಾಡ್ಕೊಂಡಾಗ ನಾನು ಭಾಳ ಕಷ್ಟಪಟ್ಟೆ. ಫೈನಾನ್ಸ್ ತೊಗೊಂಡು ಲೋನ್ಗಳು ಮಾಡಿಕೊಂಡು, ಅಂದರೆ ಫೈನಾನ್ಸ್ ಅಂದರೆ ಯಾರ ಸಾಲ ಮಾಡಲ್ಲ ನಾನು, ಗೋಲ್ಡು ಪ್ಲಜ್ ಮಾಡಿ ಆ ಥರ ಲೋನ್ ಮಾಡಿಕೊಂಡು ಆ ಮನೆಯಿಂದ ಬಂದಾಗ ನನಗೆ ಇಲ್ಲಿ ಬಂದಾಗ ನನಗೆ 9 ಲಕ್ಷ ಇತ್ತು. 12 ಲಕ್ಷ ಇದ್ದಿದ್ದು ನಮ್ಮ 2ನೇ ಅವನು 1.5 ಲಕ್ಷ ಎತ್ಕೊಂಡು ಹೋಗ್ಬಿಟ್ಟ. ಆ ಸಂದರ್ಭದಲ್ಲಿ ಚಿಕ್ಕದಾಗಿ ಬಂದು ಈ ಮನೆಗೆ ಒಂದು 10 ಲಕ್ಷ 12 ಲಕ್ಷ ಕೊಟ್ಟು, ನನ್ನೊಂದು ಕಾರ್ ಇತ್ತು, ಲೋನ್ ತೆಗೆದು ಕಾರೆಲ್ಲ ಕ್ಲಿಯರೆನ್ಸ್ ಮಾಡಿದ್ದೆ. ಸುಮ್ಮನೆ ಲಾಕ್ಡೌನಲ್ಲಿ ನಿಂತಿತ್ತು ಅಂತೇಳಿ ಕಾರ್ ಮಾರಿದೆ, ಅದೊಂದು 2 ಲಕ್ಷ ಇದಕ್ಕಾಗದೆ 12 ಲಕ್ಷ ಆಯಿತು. ಹಂಗೆ ಒಂದು ಸ್ವಲ್ಪ ಬದುಕೊಂಡು ಮೇಲೆ ಬಂದು ಇವತ್ತು ಕೂತಿದ್ದೀನಿ. ಆದರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನನ್ನು ಹಾಳು ಮಾಡಿದವರೆಲ್ಲ ದೇವರು ನನ್ನ ಕಣ್ಣು ಮುಂದೆನೇ ಅವ್ರು ಹಾಳಾಗಿದ್ದನ್ನು ತೋರಿಸಿದ್ದಾರೆ. ಆದರೆ ನಾನು ಹಾಳು ಮಾಡಬೇಕಂತ ಅಂದವರು ಕೂಡ ನನ್ನ ಹಾಳಾಗಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಕಾರಣ ಈ ಮೂಕ ಜೀವಿಗಳು, ಇವರ ಆಶೀರ್ವಾದ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದಕ್ಕೆ ಮಾರ್ಗದರ್ಶಿಯಾಗಿ 2ನೇ ಮದುವೆ ಆಯ್ತಪ್ಪ, ಇನ್ನೊಂದು ಮಾಡಿಕೊಂಡು ಇನ್ನೊಂದು ಜೀವನ ಮಾಡಿ ಇನ್ನೊಂದು ಬದುಕು ಕಟ್ಕೊಳೋಣ, ಇನ್ನೊಂದು ಹಾಳಾಗ್ಬಿಡೋಣ ಅನ್ನೋಂಥ ಸಂದರ್ಭ ಬಂದಾಗ ನಿಮ್ಮ ವಿಡಿಯೋಗಳು ನನ್ನ ಪವಿತ್ರತೆಯಿಂದ ನನ್ನ ಈ ಮನೇಲಿ ಒಂದು ಹೆಣ್ಣಲ್ಲ, ಒಂದು ತಾಯಿಯಲ್ಲ, ಒಂದು ದೇವತೆ ಸ್ಥಾನ ಕೊಟ್ಟು ಕರ್ಕೊಂಬಂದಿದೆ ಆ ವಿಡಿಯೋಗಳು, ನಿಮ್ಮ ಮಾತುಗಳು. ಖಂಡಿತ ಗುರುಗಳೇ, ನಾನು ನಿಮ್ಮ ಮುಂದೆ ಹೇಳೋಕ್ಕಲ್ಲ, 2 ಆಯಿತು ಮದುವೆ, ಎಷ್ಟು ಕೆಟ್ಟರೇನು, ಇನ್ನೊಂದು ಮದುವೆ ಮಾಡ್ಕೊಂಬಿಡೋಣ, ಇನ್ನೊಂದು ನಮ್ಮ ಜೀವನ ಹುಡ್ಕೊಂಡು ಹೋಗೋಣ ಅನ್ನೋಂಥ ಜ್ಞಾನ ನನಗೂ ಬಂದಾಗ, ನಿಮ್ಮ ಒಂದು ವೀಡಿಯೋಸ್ಗಳನ್ನೆಲ್ಲ ನೋಡಿದಾಗ, ಮತ್ತೆ ನಾವು ಹಿಂದೆ ಹೋದಾಗ, ಮತ್ತೆ ನಾವು ತಪ್ಪು ಮಾಡಿದಾಗ ಅದರಿಂದ ಹೊರಗಡೆ ಬರೋಕ್ಕೆ ಎಷ್ಟು ಕಷ್ಟ ಇದೆ, ಅದರಿಂದ ಎಷ್ಟು ಜನ ಕಣ್ಣೀರು ನಾವು ನೋಡಬೇಕು, ನಮ್ಮ ಕಣ್ಣೀರು ನಾವು ನೋಡಬೇಕು. ಇದೆಲ್ಲ ತಪ್ಪು. ನಾವೇ ಮಾರ್ಗದಲ್ಲಿ ನಡ್ಕೊಂಡು ಹೋದಾಗ ನಮಗೆ ಸಿಗಬೇಕಾದಂಥ ನ್ಯಾಯ ಸನ್ಮಾನ, ಇವತ್ತು ಅನ್ಯಾಯ ನಾಳೆ ಗೌರವ ಸನ್ಮಾನ ಸಿಕ್ಕೇ ಸಿಗುತ್ತೆ ಅಂತ ತಿಳಿಸ್ಕೊಟ್ಟವ್ರು ನೀವೇ ಗುರುಗಳೇ ನನಗೆ. ಇವತ್ತು ನಾನು ಅದೇ ಪವಿತ್ರತೆಯಿಂದ ಪ್ರಾಣಿಗಳು ಬಿಟ್ಟರೆ ನನಗೆ ಇನ್ನೊಂದು ಜೀವನ ಇಲ್ಲ ಅಂತ ಬದುಕ್ತಿದ್ದೀನಿ. ಅದಕ್ಕೆ ನೀವೇ ಕಾರಣ ಗುರುಗಳೇ. ಬದ್ರಿ ಪ್ರಸಾದ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಬದ್ರಿ ಪ್ರಸಾದ್ ಸರ್ ಬಂದುಬಿಟ್ಟು ಅವರು ನಮ್ಮ ಸೀನಿಯರ್, ಅವರು ಅಂದರೆ ಏಜಲ್ಲಿ ಸೀನಿಯರು, ಅನಿಮಲ್ಸ್ ವಿಷಯದಲ್ಲಿ ಪ್ರೊಫೆಸರ್ ಅವರು. ಅಂದರೆ ಇವಾಗ ನಾನು ಲರ್ನಿಂಗ್ ಸ್ಟೂಡೆಂಟು, ಲರ್ನಿಂಗ್ ನರ್ಸ್ ಅಷ್ಟೇ ಸರ್, ನಾನು ಡಾಕ್ಟ್ರಲ್ಲ. ನರ್ಸ್ ಅಂದರೆ ಸ್ವಲ್ಪ ಕೈಯಲ್ಲಿ ವಿದ್ಯೆ ಕಲ್ತಿದ್ದೀನಿ, ಟ್ರೈನ್ ಮಾಡ್ಕೊಂಡಿದ್ದೀನಿ, ಏನು ಮಾಡಿದ್ರೆ ಏನು ಗಾಯಕ್ಕೆ ಏನು ಹಾಕಿದ್ರೆ ಏನು ಆ್ಯಂಟಿಬಯೋಟಿಕ್ ಕೊಟ್ಟರೆ ಏನಾಗುತ್ತೆ ಅಂತ ನಾನು ಕಲ್ತಿದ್ದೀನಿ. ಆದರೆ ಆ ಮನುಷ್ಯ, ನಾನು ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಮಟ್ಟಿಗೆ ಒಂದಷ್ಟು ನಾನು ಏನು ನೋಡಿದ್ರೆ, ಆ ಮನುಷ್ಯ ಪ್ರಪಂಚ ಹೋರಾಡಿ ಪ್ರಪಂಚದಲ್ಲಿ ಹೊರಗಡೆ ದೇಶದಲ್ಲೆಲ್ಲ ನಾಯಿಗಳಿಗೆ ಸ್ಥಾನ ಮಾನ ಕಾನೂನಲ್ಲಿ ಆದ್ಯತೆ ಇದೆ, ಅವುಗಳಿಗೂ ಬದುಕ ಹಕ್ಕಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಬದ್ರಿ ಪ್ರಸಾದ್ ಸರು. ಅಲ್ಲೆಲ್ಲ ನಮ್ಮ ನಾಟಿ ನಾಯಿಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ ಹೊರಗಿನ ದೇಶದಲ್ಲಿ. ಸೊ ಹಂಗಾಗಿ ಅವರೆಲ್ಲ ಅರಳಿ ಮರಗಳು, ನಾವೆಲ್ಲ ಸಸಿಗಳು. ಸೊ ಇವಾಗ ನಾವು ಮಾತಾಡೋ ರೀತಿ ನೀತಿ ಅವ್ರ ಮನಸ್ಸಿಗೆ ಇಷ್ಟ ಆಗಿದೆ, ಅವ್ರು ಮಾಡಿರೋ ಕೆಲಸಗಳೆಲ್ಲ ನಮಗೆ ಇಷ್ಟ ಆಗಿದೆ. ಸೊ ನನಗೆ ಅವರು ಗುರುಗಳಂತೀನಿ. ಇವಾಗ ನೀವು ನಿಮ್ಮ ವಯಸ್ಸಿನಲ್ಲಿ ಚಿಕ್ಕವರು ಇರ್ಬೋದು, ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ನಿಮ್ಮ ಸಾಧನೆಯ ಮಾತು ಗುರಿಗಳು ಎಲ್ಲರಿಗೂ ಬರಲ್ಲ ಗುರುಗಳೇ ಅದು. ಸೊ ಹಂಗಾಗಿ ನಾನು ನಿಮ್ಮನ್ನ ಗುರುಗಳಂತಲೇ ಕರಿತೀನಿ. ಆ ರೀತಿ ಆ ಮನುಷ್ಯ ನಾನು ಸೀಸಿಂಗ್ ಹೋದಾಗಲ್ಲ ಇಂಗ್ಲೀಷ್ ಬರೆಯೋದ್ರಿಂದ ಹಿಡಿದು ಪ್ರತಿಯೊಂದು ಲೀಗಲ್ ಪಾಯಿಂಟ್ಸ್ಗಳನ್ನ ಹಿಡಿಯೋದ್ರಿಂದ ಹಿಡಿದು ನಮಗೆ ಬೆಂಬಲ ಕೊಟ್ಟು ಲೋಡ್ ಸಮೇತ ಶೆಡ್ ಸಮೇತ ಲೋಡ್ ಹಾಕ್ಕೊಂಬರೋಂಥ ಧೈರ್ಯಶಾಲಿ ನಾನೇ ಇರ್ಬೋದು. ಆದರೆ ನನ್ನ ಬೆನ್ನಿಂದೆ ಅವರ ರೈಟಿಂಗ್ ಅನ್ನೋದು ಕೆಲಸ ಇರುತ್ತೆ ಸ್ಟೇಷನಲ್ಲಿ. ಅದಕ್ಕೆ ನಾನು ಏನು ಹೇಳೋದು ಎಷ್ಟೋ ಪೊಲೀಸ್ನವರು ಕೂಡ ನಿಮಗೆ ಬೆಂಬಲ ಕೊಡ್ತಾರೆ. ಖಂಡಿತ ಕೊಡ್ತಾರೆ ಗುರುಗಳೇ. ಅಂಥವ್ರು ಗ್ರೂಪಲ್ಲಿ ಇದ್ದಾರೆ. ನನ್ನ ಗ್ರೂಪಲ್ಲಿ DCP ಇದ್ದಾರೆ, ACP ಇದ್ದಾರೆ, ಜಡ್ಜ್ಗಳಿದ್ದಾರೆ, ಲಾಯರ್ ಇದ್ದಾರೆ, ಆಮೇಲೆ IAS ಆಫೀಸರ್ಸ್ ಇದ್ದಾರೆ, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ನನ್ನ ಕುಟುಂಬದವರಿದ್ದಾರೆ,
ನನ್ನ ನೀರಿನ ವ್ಯಾಪಾರದವ್ರು ಬಿಸ್ನೆಸ್ ಅವ್ರು ಇದ್ದಾರೆ. ಎಲ್ಲದಕ್ಕೂ ಮುಖ್ಯವಾಗಿ ಪೊಲೀಸ್ ಅವ್ರುಗಳು ಸಿಕ್ಕಾಪಟ್ಟೆ ಅಭಿಮಾನ. ನನ್ನ ವೀಡಿಯೋಸು ದೊಡ್ಡಬಳ್ಳಾಪುರದಿಂದ ಫೋನ್ಗಳು ಮಾಡ್ತಾರೆ. ಎಲ್ಲ ಆಲ್ಮೋಸ್ಟ್ ತುಮಕೂರು, ದೊಡ್ಡಬಳ್ಳಾಪುರ ಮತ್ತು ಮಂತ್ರಾಲಯ, ಸಿಕ್ಕಾಪಟ್ಟೆ ಬಳ್ಳಾರಿ, ಬೆಳಗಾಮಲ್ಲೂ ಇದೆ. ನಮ್ಮ ಟಿಂಕು ಮಗನ ಸ್ಕಾಟಿನ ಬೆಳಗಾಂಗೆ ಕೊಟ್ಟಿದ್ದೀನಿ, ಬಟ್ ಇಲ್ಲೇ ಪದ್ಮನಾಭ ನಗರಕ್ಕೆ ಕೊಟ್ಟಿದ್ದು. ಅವರು ಈಗ ಅಲ್ಲೋಗಿದ್ದಾರೆ ಕೊರೋನಾ ಟೈಮಲ್ಲಿ. ಸೊ ಹಿಂಗೆ ನನಗೆ ಎಷ್ಟೊಂದು ಚಾನಲ್ ಅವರು ಕರೆದು ಮಾತಾಡಿದ್ದಾರೆ. ನಾನು ಎಲ್ಲರಿಗೂ ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಚಾನಲ್ನಲ್ಲಿ ನಾವು ಬಂದು ಮಾತಾಡ್ತೀವಿ ಅಂದರೆ ಪ್ರಚಾರಕ್ಕೋಸ್ಕರ ಅಲ್ಲ. ನಮ್ಮ ನೋವು ಗಂಡ ಮೋಸ ಆಗಿರ್ಬೋದು, ಗಂಡನ ಕಡೆ ಮೋಸ ಆಗಿದೆ, ತಾಯಿ ಕಡೆ ಮೋಸ ಆಗಿದೆ, ಎತ್ತು ಮಗನ್ನ ದೂರ ಮಾಡಿದ್ರೆ ಅದು ಮೋಸನೇ, ಅದು ಮೋಸ ಆಗಿದೆ. ಬಟ್ ಆ ಮಗುಗೂ ತಾಯಿನ ದೂರ ಮಾಡಿ ಅವನಿಗೂ ಅನ್ಯಾಯ ಮಾಡಿದ್ದಾರೆ. ಮತ್ತು ತಂದೆ ಈ ವಯಸ್ಸಾದ ಕಾಲದಲ್ಲಿ ನಮ್ಮ ಹತ್ರ ಮಾತಾಡ್ದಿರಂಗೆ ತಮ್ಮ ಮಾಡಿದ್ರು, ತಂಗಿನೂ ಮಾತಾಡ್ದಿರಂಗೆ ಮಾಡಿದ್ರು. ನನ್ನ ತಮ್ಮ ದೂರ ಆದ, ಯಾಕಂದರೆ ಆಸ್ತಿಗೋಸ್ಕರ ಎಲ್ಲದರಲ್ಲೂ ದೂರ ಮಾಡಿ ನನ್ನ ಸ್ವಂತ ಬಂಧು ಬಳಗನೆಲ್ಲ ದೂರ ಮಾಡಿದ್ರು. ಅತ್ತೆ ಮಾವಿಂದ ಸುಖ ಸಂತೋಷ ನೆಮ್ಮದಿ ಸಿಗಲಿಲ್ಲ, ಒಂದೊತ್ತು ಊಟ ಸಿಗಲಿಲ್ಲ, ಯಾರೊಬ್ಬರು ನನಗೆ ಕಷ್ಟ ಸುಖದಲ್ಲಿ ಕೈ ಹಿಡಿಲಿಲ್ಲ. ಈಗ ನನಗೆ ಅಂಥ ಸಂದರ್ಭದಲ್ಲಿ ಪ್ರಾಣಿಗಳೇ ಕೈ ಹಿಡಿದಿದ್ದು. ಇವರು ನನ್ನ ನಂಬಿದ್ದಾರೆ, ನಾನು ಇವ್ರನ್ನ ಅಷ್ಟು ನಂಬಿದ್ದೀನಿ. ನಾನೇ ಬೇಡ್ಕೋತೀನಿ, ನನ್ನ ಕೈ ಬಿಟ್ಟು ಹೋಗ್ಬೇಡ್ರೋ ಅಂತ ಬೇಡ್ಕೋತೀನಿ. ಆದರೆ ಅವರು ನನ್ನ ಬೇಡೋದಕ್ಕಿಂತ ಹತ್ತರಷ್ಟು ನನ್ನ ಬೇಡ್ತಾರೆ. ಅಮ್ಮ ನನ್ನ ಬಿಟ್ಟು ಅಂಗಡಿಗೂ ಹೋಗಬೇಡ ನೀನು ಅಂತಾರೆ. ಅಷ್ಟು ಪವಿತ್ರ ಪ್ರೇಮ, ಅಷ್ಟು ಪ್ರೀತಿ ಅಮರ ನನಗೆ. ಅದು ಇದೆಲ್ಲ ನಮ್ಮದು ಕರೆಕ್ಟಾಗಿ ಬರಬೇಕಂದ್ರೆ ನಮ್ಮ ಕ್ಯಾರೆಕ್ಟ್ರು ಸರಿ ಇರಬೇಕಲ್ಲ ಸರ್. ನಾವೆಲ್ಲ ಹೋಗಿ ಕದ್ದು ಮುಚ್ಚಿ ಕೆಟ್ಟ ಕೆಲಸ ಮಾಡೋದು, ಇನ್ನೊಂದು ಕಳ್ತನ ಮಾಡೋದು, ಮತ್ತೊಂದು ಮಾಡಬಾರ್ದು ಅನ್ನೋದಕ್ಕೆ ಶ್ರೀನಿವಾಸ ಅಜ್ಜನಹಳ್ಳಿ ಅವರು ನೀವು ಮಾಡಿರ್ತಕ್ಕಂಥ ಮಾರ್ಗ ನನ್ನನ್ನು ಇವತ್ತವರೆಗೂ ಇಲ್ಲವರೆಗೂ ಕರ್ಕೊಂಬಂದಿದೆ ಸರ್. ದೊಡ್ಡ ಮಾತವ. ಮತ್ತು ಈ ನಾಯಿಗಳು ಸಾಕಬೇಕು ಅಂದವ್ರಿಗೆ ನೀವೇನಾದರೂ ಒಂದು ಸಲಹೆ ಕೊಡ್ಬೋದು ಮುಂಜಾಗ್ರತೆಯಾಗಿ? ಎಲ್ಲ ಸಾಕಬೇಕು ಅನ್ನೋ ಒತ್ತಡ ಇಲ್ಲ, ಸಾಕ್ತೀರಾ ಅನ್ನೋದಾದರೆ ಭಾಳ ಮಗುವಿಗಿಂತ ಬೇರೆ ಏನೂ ಅಲ್ಲ ಅನ್ನೋ ಹಾಗೆ ನೋಡ್ಕೊಳ್ಬೇಕು. ಸೊ ಒಂದೆರಡು ಮಾತು ಹೇಳ್ಬೇಕು. ನಾನೇನು ಹೇಳ್ತೀನಿ, ಇದು ಒಂದು 15 ವರ್ಷದ ಕಮಿಟ್ಮೆಂಟು. ನಿಮ್ಮ ಕೈಲಿ ಸಾಧ್ಯ ಆದರೆ ಮಾತ್ರ ಮನೆಗೆ ತಂದು ಒಂದು ಮೂಕಜೀವಿ ಸಾಕಬೇಕು ಅಂತ ಅಂದರೆ ನಾಟಿ ನಾಯಿನೇ ತಂದು ಅವುಗಳನ್ನ ಪ್ರೀತಿಸಿ ನಾಟಿ ನಾಯಿಗೆ ವ್ಯಾಕ್ಸಿನ್ ಮಾಡಿಸಿ 2 ಹೊತ್ತು ಊಟ ಹಾಕಿ. ನಿಮ್ಮ ಕೈಲಿ 3 ಹೊತ್ತು ಹಾಕೋಕ್ಕಾಗಿಲ್ಲ ಅಂದರೂ 2 ಹೊತ್ತು ಊಟ ಹಾಕಿ. 2 ಹೊತ್ತು ಊಟ ಹಾಕಿದ್ರೆ ಸಾಕು, ಆರೋಗ್ಯವಾಗಿರ್ತವೆ. ಅವುಗಳಿಗೆ 2 ಅವರ್ ಅಟ್ಲೀಸ್ಟ್ ದಿನಕ್ಕೆ ಅರ್ಧ ಅವರದ್ದು ಪ್ರೀತಿ ಕೊಡಿ. 15 ವರ್ಷ ಕಮಿಟ್ಮೆಂಟು. ಅದು ಕೊಟ್ಟು ವ್ಯಾಕ್ಸಿನ್ ಕೊಟ್ಟು ಊಟ ಕೊಟ್ಟು ಮನೇಲಿ ಇರೋದಕ್ಕೆ ಜಾಗ ಕೊಡೋಕ್ಕೆ ಯೋಗ್ಯತೆ ಇದ್ದರೆ ಮಾತ್ರ ಮನೆಗೆ ತಂದು ಸಾಕಿ. ಮನೆ ಬಾಗಿಲಲ್ಲಿ ಇಡಂಗಿದ್ರೆ ದಯವಿಟ್ಟು ಬಂದು ತಂದು ಸಾಕಬೇಡಿ. ಅವಳು ವ್ಯಾಕ್ಸಿನ್ ಇಲ್ಲ, ಕೂದಲು ಶೇವಿಂಗ್ ಇಲ್ಲ, ಮತ್ತು ಊಟ ಇಲ್ಲ, ಯಾವ ಸುಖಕ್ಕೆ ಕಟ್ಟಾಕಿ ಸಾಕಂತ ಶೋಕಿ ಯಾಕೆ? ಯಾರಿಗೂ ಅಯ್ಯೋ ಅನಿಸ್ಬೇಡಿ. ಯಾರಿಗೂ ಮುಂದಿನ ನೆಕ್ಸ್ಟು ಒಂದು ಜನ್ಮ ನಾಯಿಯಾಗೆ ಹುಟ್ಬೋದು, ಯಾರು ಗೊತ್ತು. ನಾವು ಮನೆ ಒಳಗಡೆ ಅವುಗಳಿಗೆ ಇವತ್ತು ನೀವು ನೋಡ್ಬೋದು, ನನ್ನ ಮಂಚದಲ್ಲೇ ಅವ್ರು ಮಲಗಿದ್ದಾರೆ, ಅವ್ರ ಜೊತೆಲಿ ನಾನು ಬದುಕ್ತಿದ್ದೀನಿ. ನಾನು ಈಚೆ ಕಟ್ಟಾಕಿದ್ರೆ ಏನು ಪ್ರಯೋಜನ? ನಾನು ನಾಯಿ ತಂದು ಅವುಗಳನ್ನ ರಾಜನಂಗೆ ಸಾಕ್ಬೇಕು. ನಾಯಿ ಇರ್ಬೋದು ಆಕಾರದಲ್ಲಿ, ರಾಜನಂಗೆ ಸಾಕ್ತೀನಿ ಅನ್ನೋ ಛಲ ನನ್ನಲ್ಲಿದೆ. ಅದಂಗೆ ಸಾಕಿ, ನೀವು ರಾಜರಂಗೆ ಬದುಕಿ, ದಾನ ಮಾಡಿ, ಈ ರೀತಿಯಾದ ದಾನಗಳನ್ನ ಮಾಡಿ. ನಿಮ್ಮ ಮನೆ ತರ್ತಕ್ಕಂಥ ಪ್ರಾಣಿ, ಪಕ್ಷಿ, ಬೆಕ್ಕು ಇರ್ಬೋದು, ಯಾವುದೇ ಒಂದು ಪ್ರಾಣಿಗಳಿಗೂ ನೀವು ಶ್ರೇಷ್ಠವಾದ ದಾನ ಮಾಡಿ. ಮಲಗಕ್ಕೆ ಆಸರೆ ಕೊಡಿ, ಒಳ್ಳೆ ಊಟ ಕೊಡಿ, ಪ್ರೀತಿ ಕೊಡಿ. ಅದು ಆ ಸ್ಥಾನ ಅವರೇ ನಿನ್ನ ಬೆಟ್ಟದ ಮೇಲೆ ಮೆರೆಸ್ತಾರೆ. ಇವತ್ತು ನಾನು ಪ್ರತಿ ನಿಮಿಷ ಅಂತ ಇದೆ, ನನ್ನ ತಂದೆ ತಾಯಿ ಜೊತೆ ಇರೋವಾಗ ನನಗೆ ಎಷ್ಟು ಮಾರ್ಗ ನನ್ನ ರಿಲೇಷನ್ ಬಂಧು ಬಳಗ ಕೆಟ್ಟವ್ರು ಮಾಡಿದ್ರು. ನನ್ನ ಗಂಡನ ಜೊತೆ ಇರೋವಾಗೆಲ್ಲ ನನ್ನ ತಪ್ಪು ದೃಷ್ಟಿಯಲ್ಲಿ, ಚಿಕ್ಕ ವಯಸ್ಸು, ಆವಾಗ ನನ್ನ ತಪ್ಪು ದೃಷ್ಟಿಯಲ್ಲಿ ನೋಡೋದಕ್ಕೆ ಬಂದಂಥ ಕಣ್ಣುಗಳು, ಮಾತುಗಳು, ನಾನಾದರೆ ಯಾರ ಹತ್ರ ಮಾತಾಡ್ತಾ ಇದ್ದಿಲ್ಲ, ಮನೆ ಬಿಟ್ಟು ಈಚೆ ಹೋಗ್ತಾ ಇರಲಿಲ್ಲ. ನನ್ನ ಮೇಲೆ ಕಣ್ಣು, ಕೆಟ್ಟ ದೃಷ್ಟಿ ಕಣ್ಗಳು. ನನ್ನ ಜೀವನದಲ್ಲಿ ನನ್ನ 2ನೇ ಮದುವೆ ಆದಾಗ ನನ್ನ ಗಂಡನ ಜೊತೆ ಇರೋವಾಗೂ ಅಷ್ಟೇ, ಅವ್ರ ಜೀವನದಲ್ಲಿ ಬಂದಿರ್ತಕ್ಕಂಥವರೆಲ್ಲ ನನ್ನ ಬೈಯೋದು, ಮಾತಾಡೋದು, ಜಗಳಕ್ಕೆ ಕರೆಯೋದು, ಈ ರೀತಿ. ಆದರೆ ನಾಯಿಗಳ ಜೊತೆ ಜೀವನ ಮಾಡೋವಾಗ ನನ್ನನ್ನು ಹುಡ್ಕೊಂಬಂದು ಸೋನು ಸಾರ್ ಅವರು ಪ್ರೀತಿಯಿಂದ ಮಾತುಕತೆಗೆ ನಿಮ್ಮ ನೇರ ದರ್ಶನ ಬೇಕಮ್ಮ, ನೀವು ಮಾತಾಡಬೇಕಮ್ಮ ಅನ್ನೋ ಲೆಕ್ಕದಲ್ಲಿ ಅವ್ರ ವಿಡಿಯೋ ನೋಡಿ ನಾನು ಅವ್ರ ಶಾಲೆಯಲ್ಲೇ ತರಗತಿ ವ್ಯಾಸಂಗ ಮಾಡಿರೋಂಥ ಸ್ಟೂಡೆಂಟ್ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ನಾನು ಸರಿಯಾದ ಮಾರ್ಗದಲ್ಲಿ ಇವತ್ತು ಬದುಕಬೇಕು, ಬಾಳಬೇಕು ಅಂತಂದರೆ ನನಗೊಬ್ಬರು ಬೇಕಲ್ಲ ಗುರುಗಳು. ಆ ಗುರುಗಳೇ ಸೋನು ಗುರುಗಳು.
ದೊಡ್ಡ ಮಾತು, ಒಳ್ಳೆಯದಾಗಿ. ಪ್ರತಿಯೊಂದು ಹೆಂಗಸುಗಳಿಗೂ ಒಂದೇ ಮಾತಾಡೋದು, ವಯಸ್ಸಲ್ಲಿ ಯಾವುದೇ ರೀತಿಯಾದ ತಪ್ಪು ಮಾಡೋಕ್ಕೆ ಮುಂಚೆ ಪ್ರತಿಯೊಂದು ಯೋಚನೆ ಮಾಡಿ ನಿರ್ಧಾರ ಮಾಡಿ ಒಂದು ಹೆಜ್ಜೆ ಮುಂದೆ ಇಡ್ಬೋದು. ಆದರೆ ಈ ಮುಂದೆ ಇಟ್ಟು ಹೆಜ್ಜೆ ಹಿಂದೆ ತೆಗಿಬೇಕಂದ್ರೆ ಎಲ್ಲ ರೀತಿಯಲ್ಲೂ ಸ್ವಾಭಿಮಾನ ಧಕ್ಕೆ ಆಗುತ್ತೆ, ಕ್ಯಾರೆಕ್ಟ್ರ್ ಮೇಲೆ ಬೇಸರು ಬೀಳುತ್ತೆ. ಪ್ರತಿಯೊಂದಲ್ಲೂ ನಾವು ಹಳ್ಳದಲ್ಲಿ ಬೀಳ್ತೀವಿ. ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು. ಪ್ರತಿಯೊಂದಕ್ಕೂ ದೇವ್ರು ನಮಗೆ ಜ್ಞಾನ ಕೊಟ್ಟವನೆ, ಹಸಿವು ಕೊಟ್ಟವನೆ, ಕೂತು ವ್ಯವಹಾರ ಮಾಡೋಕ್ಕೆ ಎಲ್ಲ ವಯಸ್ಸು ಕೊಟ್ಟವನೆ, ಎಲ್ಲ ಇದೆ, ಸಮಯ ಇದೆ. ನಾವು ಅದನ್ನು ಪ್ರತಿಯೊಂದು ಕ್ಷಣನೂ ಅನುಭವಿಸ್ಬೇಕು. ಪ್ರತಿಯೊಂದು ನಿಮಿಷ ನಾವು ಒಳ್ಳೆಯದೇ ಮಾಡಬೇಕು, ಒಳ್ಳೆಯದೇ ಆಗುತ್ತೆ. ಸೊ ಇದಕ್ಕೆ ನಾನೇ ಕಾರಣ. ಇವತ್ತು ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಇಷ್ಟು 44 ವಯಸ್ಸಾದರೂ ನನಗೊಂದು ಶುಗರು BP ಕಾಯಿಲೆ ಇಲ್ಲ, ಆರೋಗ್ಯವಾಗಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣ ನನ್ನ ಶಿಸ್ತಿನ ಜೀವನ. ಸರ್, ನೀವು ಕೊಡೋಂಥ ಸಲಹೆಗಳು, ಬೇರೆಯವರು ನೊಂದಿರ್ತಕ್ಕಂಥ ಮಾತುಗಳನ್ನ ನಾನು ಕೇಳಿದಾಗ ನಾವು ಹಿಂಗೆ ಮಾಡಬಾರ್ದು, ಇದು ತಪ್ಪು ಇದು ಸರಿ ಅನ್ನೋ ಮಾರ್ಗದಲ್ಲಿ ನಮ್ಮನ್ನು ನಾವು ಕರೆಕ್ಷನ್ ಅಲ್ಲಲ್ಲೇ ಮಾಡ್ಕೋತಾ ಇದ್ದೀವಿ ಅನ್ನೋದು ಕಾರಣ. ನೀವು ತಂದೆ ತಾಯಿನ ಹೆಚ್ಚು, ತಂದೆ ತಾಯಿ ಡೆಲಿವರಿ ಆಗಿ ಮಾಡಿಬಿಡ್ತಾರೆ, ಆದರೆ ಗುರುಗಳನ್ನೋದು ಪವಿತ್ರವಾದ ಸಂಬಂಧ. ಆ ಸಂಬಂಧ ನಿಮಗೆ ನಮ್ಮ ಒಂದು ಬಾಂಧವ್ಯ ಮತ್ತು ನನ್ನ ಪ್ರಾಣಿಗಳು ನನ್ನ ಎಲ್ಲರಿಗೂ ಬೆಳೆಸ್ಕೊಂಬಂದಿದ್ದಾವೆ. ಇದೇ ಇಷ್ಟೇ. ನಾವು ಒಳ್ಳೆಯವರಾಗಿರಬೇಕು, ಒಳ್ಳೆಯದೇ ಮಾಡೋಣ, ಒಳ್ಳೆಯದೇ ಆಗುತ್ತೆ. ನಮ್ಮ ತನ ಬಿಟ್ಕೊಡ್ಬಾರ್ದು ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.